ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ನಡೆದಂಥ ಘಟನಾವಳಿಗಳು ಎಂದು ಇತಿಹಾಸವಾಗಿ ದಾಖಲೆಗೆ ಸೇರಿ ಹೋಗ್ತವೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಕಾಮನ್ ಮ್ಯಾಟರ್. ಹಾಗೆ ರಾಜಕೀಯದ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹೆಸರು ಇವತ್ತು ರಾಜ್ಯದ ಗಮನವನ್ನೇ ಸೆಳೆದಿರುವಂಥದ್ದು ಕೂಡ ನಿಮಗೆ ಗೊತ್ತಿರುವಂಥದ್ದು. ಸ್ನೇಹಿತರೆ, ಒಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದು ಹೋಗಿರುವಂಥ ಹಲವಾರು ಘಟನಾವಳಿಗಳಿಗೆ ಸಾಕ್ಷಿಯಾಗಿ ನಿಂತಿರುವಂಥ ಗೋಕಾಕ್ ಫಾಲ್ಸ್ನ ನೂಲಿನ ಗಿರಣಿ ಕಾರ್ಮಿಕರ ಪಾಲಿಗೆ ಅವತ್ತು ಕಾಮಗಾರಿಯ ಸ್ವರ್ಗವಾಗಿತ್ತು. ಇಂದು ಅದು ಬರೀ ಅಸ್ಥಿಪಂಜರವಾಗಿರಬಹುದು. ಆದರೆ ಅವತ್ತಿನ ಕಾಲದಲ್ಲಿ ಅಲ್ಲಿ ದುಡಿದವರ ಮಕ್ಕಳು ಜಗತ್ತೇ ತಿರುಗಿ ನೋಡುವಂಥ ಸಾಧನೆ ಮಾಡಿದ್ದಿದೆ. ಉದಾಹರಣೆಗೆ ನಿಮ್ಗೆ ಹೇಳಬೇಕಂದ್ರೆ, ಕ್ರಿಕೆಟದ ಆಟದ ದಂತಕಥೆಯಾಗಿರ್ತಕ್ಕಂಥ ಸುನಿಲ್ ಗವಾಸ್ಕರ್ ಅವರ ತಂದೆ ಇಲ್ಲಿ ಕೆಲಸ ಮಾಡಿದ್ದಿದೆ. ಹಾಗೆ ದುಡಿದ ಕಾರ್ಮಿಕ MLAನೂ ಆಗಿದ್ದಿದೆ. ಕಾರ್ಮಿಕರ ಸಲುವಾಗಿ ದುಡಿತೀನಿ ಅಂತ ಬಂದವರು ಇದೇ ಕಾರ್ಮಿಕರನ್ನು ಬಳಸಿಕೊಂಡು ರಾಜಕೀಯದ ಎಂಪೈರನ್ನೇ ಕಟ್ಟಿಕೊಂಡಿದ್ದಿದೆ. ಕಾರ್ಮಿಕರಿಗೆ ಏನು ಮಾಡಿದ್ದಾರೆ ಅಂತ ಮಾತ್ರ ನನ್ನನ್ನು ನೀವು ಕೇಳಬೇಡಿ, ಅದು ಮಾತ್ರ ಸೀಕ್ರೆಟ್ ಆಗಿರುವಂಥದ್ದು. ಸ್ನೇಹಿತರೆ, ಇವೆಲ್ಲವುಗಳಿಗಿಂತ ಮೊದಲು ಅಂದರೆ 1950ರ ದಶಕದಲ್ಲಿ ಹಮಾಲಿಯಾಗಿ ದುಡಿದ ಕಾರ್ಮಿಕ ಮುಂದೊಂದು ದಿನ ಪವರ್ಫುಲ್ ವಕೀಲನಾಗಿಯೂ ಹೆಸರು ಮಾಡಿದ್ದೂ ಇದೆ. ಹೀಗೆ ಹಲವಾರು ವಿಶೇಷ ಪ್ರತಿಭೆಗಳಿಗೆ ಉಗಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಈ ನೂಲಿನ ಗಿರಣಿಯಲ್ಲಿ ಉದಯಿಸಿದ ಮತ್ತೊಂದು ಪ್ರತಿಭೆಯ ಹೆಸರೇ BR ಕೊಪ್ಪ ಅಂತ. ಹಮಾಲಿಯಿಂದ ನ್ಯಾಯವಾದಿವರೆಗೆ ಬೆಳೆದು ನಿಂತಹ ಬೆಳಗಾವಿ ಜಿಲ್ಲೆಯ ಈ ಪ್ರಸಿದ್ಧ ವಕೀಲರು ಈಗ ನಮ್ಮ ವಾಹಿನಿಯ ಜೊತೆಗಿದ್ದಾರೆ. ತಮ್ಮ ವೃತ್ತಿಯೊಂದಿಗೆ ಸಮಕಾಲೀನಲ್ಲಿ ನಡೆದು ಹೋದಂಥ ಹಲವಾರು ರಾಜಕೀಯ ಸಾಮಾಜಿಕ ಘಟನಾವಳಿಗಳಿಗೆ ಯಾವ ರೀತಿಯಾಗಿ ಅವರು ಸಾಕ್ಷಿಯಾಗಿ ನಿಂತಿದ್ದರು ಅನ್ನೋದ್ರ ಬಗ್ಗೆ, ಅವರ ವೃತ್ತಿ ಬದುಕಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ವಕೀಲರೇ. ನಮಸ್ಕಾರ. ಹಾಂ ವಕೀಲರೇ, ನಿಮ್ಮ ಪೂರ್ಣ ಹೆಸರೇನು ರೀ? ನಿಮ್ಮ ಊರು? ಭೀಮರಾವ್ ರಾಯಪ್ಪ ಕೊಪ್ಪ. ಭೀಮರಾವ್ ರಾಯಪ್ಪ ಕೊಪ್ಪ. ಹಾಂ. ಯಾವ ಸರ್ ತಮ್ಮದು? ನಮ್ಮ ಊರ ಹುಟ್ಟಿದ್ದ ಕೊಣ್ಣೂರ. ಹಾಂ ಹಾಂ, ಓಕೆ. ಬೆಳೆದಿದ್ದ ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್ನಾಗ ಬೆಳೆದಿರಿ. ಓಕೆ. ನಿಮ್ಮ ತಂದೆ ತಾಯಿಗಳ ಹೆಸರು ಏನ್ರಿ? ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು? ನಮ್ಮ ತಂದೆ ಹೆಸರು ರಾಯಪ್ಪ, ತಾಯಿ ಹೆಸರು ಶಿವಕ್ಕ. ಹಾಂ ಹಾಂ. ಎಲ್ಲಿವರೆಗೂ ಮಾಡ್ತಿದ್ರು ಅವರೆಲ್ಲ? ಎಲ್ಲಿ ಕೆಲಸ ಮಾಡ್ತಿದ್ರು? ನಮ್ಮ ತಾಯಿ ಸ್ಪಿನ್ನಿಂಗ್ದಾಗ ನಂಬರ್ 1 ಮಿಲ್ದಾಗ, ಫಾಲ್ಸ್ ವೈಂಡಿಂಗ್ ಡಿಪಾರ್ಟ್ಮೆಂಟ್. ನಿಮ್ದು ಡೇಟ್ ಆಫ್ ಬರ್ತ್ ಎಷ್ಟು ರೀ? 8/2/1932. ನಿಮ್ಮ ಸಾಲಿ ಎಲ್ಲಿ ಆತ್ರಿ? ನಮ್ಮ ಸ್ಕೂಲ್ 8th ಅಪ್ ಟು 8th ಏನಂತಿ ಗೋಕಾಕ್ ಫಾಲ್ಸ್. ಫೋರ್ಬ್ಸ್ದಾಗ. ಓಕೆ. ಆಮೇಲೆ 9th and 10th ಇಲ್ಲಿ ಗೋಕಾಕ್ ಮುನ್ಸಿಪಲ್ ಸಾಲಿ ಸ್ಕೂಲ್. 10th ಎಕ್ಸಾಮಿನೇಷನ್ ಐ ಗಿವನ್ ಅಟ್ ಬೆಳಗಾವ್. ಓ, 10th ಇಲ್ಲಿ ಇರಲಿಲ್ಲ, ಪರೀಕ್ಷೆ ಇರಲಿಲ್ಲ? ಪರೀಕ್ಷೆ ಕೊಡಲಿಲ್ಲ ಅವರು, ಅಲ್ಲೇ ಕಳಿಸಿದ್ರು. ಓ, ಬೆಳಗಾವ್ದಾಗಿತ್ತೇನ್ರಿ ಅದು? ಓಕೆ. ಅವಾಗ ಎಷ್ಟು ಮಾರ್ಕಸ್ ತೊಗೊಂಡ್ರಿ ನೀವು 10th? 98%. ವಾ 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 ವಾ. ಆಮೇಲೆ ಕಾಲೇಜ್ಗೆ ಎಲ್ಲಿ ಹಚ್ಚಿರಿ? ಕಾಲೇಜ್ಗಲ್ಲಿ ಲಿಂಗರಾಜ್ ಕಾಲೇಜ್ ಹಚ್ಚಿರೇನ? ಒಂದು ಡಿಗ್ರಿ? ಲಿಂಗರಾಜ್ ಕಾಲೇಜ್ BA ಅಪ್ ಟು BA ಅಂದರೆ PUC ಇಂದ ಡಿಗ್ರಿವರೆಗೆ ಲಿಂಗರಾಜ್ ಕಾಲೇಜ್. ಹಾಂ. ಆ್ಯಂಡ್ LLB ಅಟ್ ಆರ್ಎಲ್ ಲಾ ಕಾಲೇಜ್ ಬೆಳಗಾವ್. ಓ, ಅಲ್ಲಿ ಕಲ್ತಿರಲ್ಲ. ಈಗ ಎಷ್ಟು ವರ್ಷ ಆದ್ರಿ ಪ್ರಾಕ್ಟೀಸ್ ಮಾಡಕತ್ತಿ? ಸಿನ್ಸ್ 1960. 61ದಿಂದ ಇಲ್ಲಿವರೆಗೆ. 1961ದಿಂದ ಇಲ್ಲಿವರೆಗೆ ಒಟ್ಟಾತ್ರಿ. ಬಾರ್ ಕೌನ್ಸಿಲ್ ಆಸ್ ಎಕ್ಸಿಸ್ಟೆಡ್ ಇನ್ 1972. ಅವಾಗ ರಿಜಿಸ್ಟ್ರೇಷನ್ ಮಾಡಿ ಮೈ ನಂಬರ್ ಇಸ್ 4th ನಂಬರ್ ನಿಮ್ಮದಾ? ಅಲ್ಲಿ ರಿಜಿಸ್ಟರ್ ಮಾಡಲಿಲ್ಲ. 72ನೇ ಇಸ್ವಾಗ ವಕೀಲರ ಬಾರ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಮಾಡಿರು. ಅವಾಗ ಮೇಂಟೈನ್ ಮಾಡಿರಿ ಅದನ್ನು. ಹಾಂ, ಓಕೆ. ವಕೀಲ್ರೆ, ನೀವೇನು ಫೋರ್ಬ್ಸ್ನಾಗ ಕಲ್ತಿರಲ್ಲ, ಫಾಲ್ಸ್ನಾಗ ಕಲ್ತಿರಲ್ಲ, ಮತ್ತು ಅದ್ರ PB ಭಾಳ ಇರ್ಬೇಕಲ್ರಿ ಅವಾಗ? ನೋ ಫೀಸ್. ವರ್ಕ್ ಮೈ ಪೇರೆಂಟ್ಸ್ ವೇರ್ ವರ್ಕಿಂಗ್ ದೇರ್. ಹಾಂ ಹಾಂ. ಅದಕ್ಕೆ ಫೀ ತಗೊಳಿಲ್ಲ ಪಡಿಲ್ಲ. ನಿಮ್ಮ ತಂದೆ ತಾಯಿಗಳು ಅಲ್ಲಿ ಫಾಲ್ಸ್ನಾಗ ಕೆಲಸ ಮಾಡ್ತಿದ್ರು. ಅಲ್ಲಿ ಕೆಲಸ ಮಾಡೋರಿಗೆ ಫೋರ್ಬ್ಸ್ ಸ್ಕೂಲು ಫ್ರೀ ಇತ್ತಂತ, ಹೌದಿಲ್ರಿ? ಒಳ್ಳೇದು. ನೀವೇನು ಕೆಲಸ ಅದು ಮಾಡಿದಿರಿ? ನೀವು ಅದು ಕೆಲಸ ಅದು ಕೂಲಿ ಕೆಲಸ ಅದು ಮಾಡಿದಿರಿ? ಅಲ್ಲಿ ಫಾಲ್ಸ್ಟಾಗ ಹಮಾಲಿ ಮಾಡಿದನಲ್ರಿ. ಹಮಾಲಿ ಮಾಡಿದಿರಿ? ಹಾಂ ಹಾಂ ಹಾಂ. ವರ್ಕ್ ಮಾಡ್ಕೋತ ಹಮಾಲಿ ಮಾಡಿದಂದ್ರೆ ಈ ಮಾಲ್ದಿನ್ಯಾಗ ಒಂದು ದಿವಸ ಹೊಂಟಿದ್ನಿ. ಈ ಕತ್ರೆ ಊರು ಹೊಂಟೀನಿ. ಒಬ್ಬ ಅವನ ಹಿಂದಿ ಸಿಗೋದ ನನ್ನ ದೊಡ್ಡಪ್ಪ ಅಂಥೇಳಿ. ಅವೇನು
ಏ ಹಿರಿಯ ಅಜ್ಜ ಇಲ್ಲಿ ಕಾಲಾಗ ಮುಳ್ಳು ತೊಳ್ದಿನಿ, ಆ ಮುಳ್ಳು ತೆಗಿ ಬಾನಿ ಅವ ಮಗನ ಎಲ್ಲವಣಿ ಅಂತಂದು ಅದೆಲ್ಲ ಬಿಡ್ರಿ. ಇಲ್ಲ ಹೇಳ್ತೀನಿ. ಅದು ಹಂಗಂದು ಕೂಡಲೇ ನೀ ಹಿಂಗೆ ಮಾತಾಡ್ತೀನಿ, ಈ ಹೊಲನ ತೊಗೊಂಡು ಹುಷಾರತ್ತಾನಿ ಮುಂದೆ ಅದನ್ನು ಕರಿ ತಗೊಂಡು. ನೀವು ವಕೀಲಿಕೆ ಮಾಡಿದ ನಂತರ ಅವಾಗ ವಕೀಲಿಕೆ ಮಾಡಿಲ್ಲ ಮತ್ತೆ ರೀ, ವಕೀಲಿಕಿಂದ ಎಲ್ಲ ಗಳಿಸಿದ್ರಿ. ಓಕೆ ಮುಂದೆ ಇವ್ರದಾಗ ಇವ್ರ ಮದುವೆ ಆಗ್ಬೇಕ ಎಷ್ಟು ಹೆಚ್ಚಾತ. ಅಂದ್ರೆ ನೀವು ಡಿಗ್ರಿ ಮುಗಿಸಿ ಬಂದ್ರಿ ಗೋಕಾಕ, ಇಲ್ಲೇ ಚಾಲೂ ಮಾಡಿರಲ್ರಿ ವರ್ಕ್. ಒಳ್ಳೇದು ಒಳ್ಳೇದು. ನಿಮಗೆ ಮದುವೆ ಯಾವಾಗ ಆತ್ರಿ? ಗೋಕಾಕದಾಗ ಇದ್ದಿಲ್ಲ, ಅಲ್ಲಿ ಈ ಲಕ್ಷ್ಮಣರಾವ್ ಜಾರಕಿಹೊಳಿ ಅಕ್ಕ ಬಗ್ಗೆ ಸತ್ಯವ್ವ ಬ್ಯಾಡ್ರಾಕಿ ಅಕ್ಕಿ ಮತ್ತು ಮುಸಲ್ರ ಅವ್ರ ಮಾಶಾಮ, ಆ ಗಂಡಜೋಡು ಕೃಷ್ಣವ್ವ, ಈ ಮಾಲ್ದಿನಿ ಹುಕ್ಳ್ಯಪ್ಪ ಅಂದ್ರೆ ಬಂಡಿ ಅವ ಸತ್ತ, ಅವ ಈ ನರ್ಲಟ್ಟೆ ಒಬ್ಬ, ಇವ್ರು ಕೂಡಿ ಮದುವೆ ಮಾಡಿರಂತ. ಹೌದನ್ರಿ? ಇವ್ರೇನಂದ್ರು, ಈ ಹುಡುಗಿ ಎಲ್ಲಿ ವಾದಿದಾನು ಅಂದರೆ ನಾವೊಂದು ತಪ್ಪು ಮಾಡಿ, ತಪ್ಪು ಅಂತಂದರೆ ಅದೇನು ಹೇಳಿಲ್ಲ ಕ್ಲಾಸ್ನ್ಯಾಗ ಫಾಲ್ಸ್ದಾಗ, ದಟ್ ಈಸ್ ಈ ಕಾಲೇಜನ್ನು ಫಾಲ್ಸ್ ಗೊತ್ತಿಲ್ಲ. ಸುಧಾ ಕಡಪೆ ಎಡಗಡೆ ಕೂತಳು, ತಾಯವ್ವ ಚಪ್ಪಲ್ ಕಟ್ಟಿ ಬಲಗಡೆ ಕೂತಳು, ನಾನು ನಡಕ್ಕೆ ಕೂತ ಅವರಿಗೆ ಆಲ್ಜಿಬ್ರಾ ಗೊತ್ತೈತೆ ನಿಮ್ಗೆ, ಅದನ್ನು ಹೇಳಕತ್ತೀನಿ. ಅದನ್ನು ಆ ಸಬ್ಜೆಕ್ಟ್ ನಾ ಅದಕ್ಕೆ 100ಕ್ಕೆ 100 98 ತಗ. ಹೌದ್ರ ಮ್ಯಾಥ್ಸ್ ನಿಮ್ಗೆ ಭಾರಿ ಇತ್ತಂದಂಗೆ ಆತ. ಮ್ಯಾಥ್ಸ್ ಭಾಳ ಶೈನರ್ ಇದ್ರಿ. ಅಂಡಿಗಡಿಸಿ ಅವ್ರನ್ನ ಮದುವೆ ಆದ ನೀವು ಅಂತ ಹೇಳಿ ಈಕಿನ ಮದುವೆ ಮಾಡಿರಿ. ಓಹೋ ಒಳ್ಳೇದು ಒಳ್ಳೇದು ಒಳ್ಳೇದು. ಏನು ಮಾಡ್ತೀರಿ? ಏನು ಮಾಡ್ತಾರೆ? ಏನು ಹೇಳ್ರಿ? ನಾನು ಹೇಳೋಣ. ಈಕಿನ ನಾನು ನೋಡಿದೆ ಅಂತಂದರೆ ಇವರ ಸಾವುಕಾರನ ಮಗಳಂತಾರೆ. ಹೌದು ಹೌದು. ಸಾವುಕಾರನ ಮಗಳನ್ನ ಮದುವೆ ಮಾಡ್ತು ಅಂತೇಳಿ ನಮ್ಮನ್ನು ಅಲ್ಲಿ ಎಲ್ಲಿ ಎಲ್ಲ ಕಟ್ಟಿ ಕುಣಿಸಿದ್ದು. ಈಕೆ ಕಟ್ಟಿಗೆ ಹೊರಗೆ ಹೊತ್ಕೊಂಡು 3-4 ಮಂದಿ ಹೆಂಗಸರು ಬಂದ್ರೆ ಅದ್ರೊಳಗೆ ಈಕಿದ್ದಳು. ಈಕೆ ನೋಡ್ದ ತೋರಿಸ್ರಿ ನನಗೆ. ಅಮ್ಮ ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಶಾಂತಾದೇವಿ. ನಮಸ್ಕಾರ. ನಮಸ್ಕಾರ. ನಿಮ್ದು ತವ್ರ ಮನೆ ಯಾವ್ದು ರೀ? ಗೋಕಾಕ. ಗೋಕಾಕದವ್ರ? ಹೌದ್ರಿ. ನಿಮ್ಮ ತಂದೆ ತಾಯಿ ಹೆಸರು ಏನು ರೀ? ತಾಯಿ ಹೆಸರು ನಿಂಗವ್ರೆ, ತಂದೆ ಹೆಸರು ಲಕ್ಷ್ಮಣರಾವ್ ದುರ್ಗಪ್ಪ ಸಿಂಗ್ಳಾಪುರ. ಅಂದ್ರೆ ನಿಮ್ಮ ತಂದೆಯವ್ರ ಹೆಸರು? ನಮ್ಮ ತಂದೆಯವ್ರ ಬಿಸ್ನೆಸ್ ಏನು ಮಾಡ್ತಿದ್ರಿ? ದಲಾಲ್ ಅಂಗಡಿ, ಜಮೀನ್ ಫ್ಯಾಕ್ಟ್ರಿ, ಅಳತೆ ಅಂಗಡಿ ಇತ್ತು ರೀ, ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಮಾಡಿ ಒಂದು ಸ್ವಲ್ಪ ಶ್ರೀಮಂತರು ಇದ್ರಿ? ಆಮೇಲೆ ಶ್ರೀಮಂತರಿದ್ರು. ನಮ್ಮ ಉಪ್ಪಾರವನಾಗ ನಮ್ಮ ತಂದೆ ಹೆಸರು ಸಿಂಗ್ಳಾಪುರ. ಹೌದ್ರಿ, ನಮ್ಮ ತಂದೆ ಹೆಸರು. ಅಂದ್ರೆ ವಕೀಲಕ್ಕಿಂತಲೂ ಶ್ರೀಮಂತರು ಇದ್ರಿ ನೀವು? ಹೌದ್ರಿ. ಅವ್ರದ್ದೇನು ಇರಾಕಿಲ್ಲ ರೀ, ಮೊದಲು ನಮ್ಮ ಕೊಡೋವಾಗ ಏನು ಇರಾಕಿಲ್ಲ ರೀ. ನಿಮ್ದು ಮದುವೆ ಯಾವಾಗ ಆತ್ರಿ? 1961 ರೀ. ಓ, ಇವ್ರು ಏನು ವಕೀಲಿಗೆ ಮುಗಿದು ಅಂದ್ರೆ ಅವಾಗ ಆತ್ರಿ? ಅವಾಗ ಆತ್ರಿ, ಅವಾಗ ಆಗೈತ್ರಿ. ಆಮೇಲೆ ಎಲ್ಲಿ ಮನಿ ನಿಮ್ದು ಆತ್ರಿ? ಮನಿ ಮದುವೆ ಮುಗಿದ್ಕು ಎಲ್ಲಿ ಹೋದ್ರಿ ನೀವು? ಮನಿ ಇಲ್ಲೇ ಪಾಲ್ಸಕ್ ರೀ. ಓ, ಪಾಲ್ಸಕ್ಕ. ಅಲ್ಲಿ ಯಾಕ್ರಿ? ಅಲ್ಲಿ ಅತ್ತೆ ಮನೆಗೆ ಹೋದವಲ್ರಿ. ಅಂದ್ರೆ ವಕೀಲರದ ಪೇರೆಂಟ್ಸ್ ಮನಿ ಪಾಲ್ಸ್? ಪಾಲ್ಸ್ ರೀ. ಪಾಲ್ಸ್ದಾಗ ಗಂಡನ ಮನಿ? ಹ್ಞೂ ರೀ. ನೀವು ಮದುವೆ ಆದ್ಕೊಂಡು ನೀವು ಗಂಡ ಮನಿಗೆ ಹೋದ್ರಿ? ಅಲ್ಲಿಂದ ಹೊಳ್ಳಿ ಯಾವಾಗ ಬಂದ್ರಿ? ಅಲ್ಲಿ 2 ವರ್ಷ ಇದ್ದವ್ರೆ ಈ ಕಡೆ ಬಂದವ್ರಿ. ನಾವೊಂದು ಹೊರಗೆ ಹಾಕಿರಿ, ಅವ್ರು ಹಂಡೆ ಕಸ್ಕೊಂಡು ಹೊರಗೆ ಹಾಕ್ಯಾರ. ಅಂದ್ರೆ ಈ ಕಡೆ ಬಂದವ್ರೆ, ಗೋಕಾಕ್ ಬಂದ್ರಿ? ಗೋಕಾಕ್ ಬಂದವ್ರು. ಗೋಕಾಕ್ ಬಂದು ಮನಿ ಮಾಡಿ ಬಾಡಿಗೆ ಮನೆ ಮಾಡಿ 15 ವರ್ಷ ಬಾಡಿಗೆ ಮನೆಯಾಗಿದ್ದವ್ರೆ. ಆಮೇಲೆ ಇದನ್ನ ಕಟ್ಟಿಸ್ರಿ. ಆಮೇಲೆ ನಿಮಗೆ ವಕೀಲರಿಗೆ ನಿಮ್ಮ ಮನೆತನಗ ನಿಮ್ಮ ತಂದೆಯವ್ರನ್ನ ಹೆಲ್ಪ್ ಮಾಡ್ರಿ ಇಲ್ರಿ? ಮಾಡ್ಯಾರಲ್ರಿ. ಮಾಡಿಲ್ಲ ಅಂತಾರಲ್ರಿ ವಕೀಲರು? ಮಾಡ್ಯಾರಿ. ಅವ್ರೇನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ನಮ್ಮ ತಂದೆಯವರಿಂದ ನಾವು ಮುಂದೆ ಬಂದವ್ರಿ. ನೀವು ಎಷ್ಟು ಮಂದಿ ಬ್ರದರ್ಸ್ ರೀ? ನಿಮ್ಗೆ ಎಷ್ಟು ಮಂದಿ ಅಣ್ಣ ತಮ್ಮರು? 4 ಮಂದಿ ಅವ್ರಿ, 4 ಮಂದಿ ನಾವು ರೀ. ಹೆಣ್ಮಕ್ಳ? ಹ್ಞೂ ರೀ. ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ವಕೀಲರಿಗೆ ನಿಮಗೆಲ್ಲ ನಿಮ್ಮ ಭಾಳ ಪ್ರೇಮ ನಮ್ಮ ಮ್ಯಾಗ ರೀ. ಹೌದಲ್ರಿ? ಹ್ಞೂ ರೀ. ನಿಮಗೆ ಎಷ್ಟು ಮಂದಿ ಮಕ್ಕಳು ರೀ ಈಗ? ಈಗ 3 ಹೆಣ್ಣು, 3 ಗಂಡು, 2 ಹೆಣ್ಮಕ್ಳು ಅದಾರೆ. 3 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು ರೀ. ಹ್ಞೂ ರೀ. ನೀವು ಅವತ್ತು 1961 ಮದುವೆನ ಆದ್ರಿ ವಕೀಲರಿಗೆ? ಹ್ಞೂ ರೀ. ನೀವು ಅವ್ರೇನು ಶ್ರೀಮಂತರು ಇರಲಿಲ್ಲ ಅವಾಗ? ಹ್ಞೂ ರೀ. ಬಡ ವಕೀಲರು? ಹೌದ್ರಿ. ನೀವು ನಿಮ್ಮ ತಂದೆಯವರು ಶ್ರೀಮಂತರು ಇದ್ರು? ಹೌದ್ರಿ. ಈಗ ಹೆಂಗೆ ಅನಿಸ್ತತ್ರಿ? ಈಗ ಚಲೋ ಇಟ್ಟನ್ರಿ ದೇವರೆಲ್ಲ. ಅಂದ್ರೆ ಈ ವಕೀಲಿಕೆಯಿಂದ ಚಲೋದಿಂದ 200 ಎಕರೆ ಜಮೀನು ಮಾಡ್ಯಾರ್ರಿ. ಅಂದ್ರೆ ಕರಿ ತಗೊಂಡ್ರಿ? ಕರಿ ತೊಗೊಂಡ್ರಿ. ಮಕ್ಕಳನ್ನ ಚಲೋ ಮನೆಗೆ ಕೊಟ್ರಿ. ಮಕ್ಕಳು ಎಜುಕೇಶನ್ ಚಲೋ ಮಾಡಿದ್ರಿ. ಒಬ್ಬ MD ಗಾಯನಕ್ ಆಗ್ಯಾನ್ರಿ. ಹೌದನ್ರಿ? ಒಬ್ಬ ಸರ್ಜನ್ ಅದಾನ್ರಿ. ಒಬ್ಬರ ಲಾಯರ್ ಅದಾರ್ರಿ. ವಕೀಲಿಗೆ ಒಬ್ರದಾರ, ಸರ್ಜನ್ ಒಬ್ರದಾರ, ಡಾಕ್ಟರ್ ಒಬ್ರದಾರ, ಎಲ್ಲ ಆರಾಮದ. ಮಗಳ ಮತ್ತು ಹಳೆಗಳು ಏನು ಮಾಡ್ತಾರ್ರಿ? KPC ಮೆಂಬರ್ ಇದ್ರೆ ಅವರು ಈಗ ವಕೀಲಿಕೆ ಮಾಡತ್ತಾರ. ಅವ್ರ ಹೆಸರು ಏನ್ರಿ? ಶ್ರೀಕಾಂತ್ ರಾವ್. ಶ್ರೀಕಾಂತ್ ರಾವ್. ಯಾವ್ರ? ರಾಯಚೂರು ರೀ. ಓ, ರಾಯಚೂರು ಅವ್ರಿ. ಒಟ್ಟ ಎಲ್ಲ ಬಳಗ ಭಾಳ ದೊಡ್ಡದೈತಿ, ಎಲ್ಲ ಆರಾಮೈತೆ? ಆರಾಮದ ಆರಾಮದ. ವಕೀಲರ ನಿಮ್ಮ ಪ್ರೊಫೆಷನ್ ಚಾಲೂ ಮಾಡಿದ್ರಿ ನೀವು 61ರಾಗ?
ಮದುವೆನ ಆತು, ನೀವು ವಕೀಲಿಕಿನೂ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ನಿಮ್ಮ ಕ್ಲೈಂಟ್ಸ್ಗಳು ಯಾರ್ಯಾರು ಇದ್ರು ಪಕ್ಷಕಾರರು? ಫಸ್ಟ್ ಪಕ್ಷ ಅಂತಂದರೆ ಮೆಲ್ಮೆಟ್ಟಿ ಹಾಂ. ಕೊಚ್ಚರಿ ಅಂಥೇಳಿ ಹೆಣ್ಮಗಳು ಒಬ್ಬಾಕಿದ್ರು. ಹ್ಞೂ. ಅಂದರೆ ಫಾಲ್ಸ್ ಆಗಿದ್ದಾಗ ಅಲ್ಲಿ ಲಗ್ಮೋ ಮೆಲ್ಮೆಟ್ಟಿ ಲಗ್ಮವು ಅಲ್ಲಿ ಹೋಗ್ತೀನಿ, ಅವ್ರ ಗುರ್ತಾಗಿತ್ತು. ಮತ್ತು ಅವರ ದೊಡ್ಡಪ್ಪ ಏನು ಅವ್ರ ಹೊಲ್ದಾಗ ಶೇಂಗಾ ಹರಿದೀನಿ, ಅವಾಗಿಂದ ಅವ್ರದ್ದು ಪರಿಚಯ ಇತ್ತು. ಹಾಂ ಹಾಂ. ಇತ್ತು. ಅವ್ರು ಬಂದ ಏನಂದರು, ಆಕೆ ಸಿದ್ದವ್ವ ಆ ಹೆಣ್ಮಗಳ ಈ ವಕೀಲನ ಕೊಡೋನು, ಬೇರೆ ವಕೀಲನ ಬೇಡ ಅಂತಂದ್ರೆ. ಇದಕ್ಕೆ ಮಂದಿ ಏನಾಯಿತು, ಅವ್ರು ಅಲ್ಲಿ ಏನು ಮಾಡಿದರು, ಅಲ್ಲಿ ಇದು ಮೆಲ್ಮೆಟ್ಟಾಗ 4 ಮಂದಿ ಕೂಡಿ ಒಬ್ಬಾಕಿನ ಕೆಡಿಸಿದ್ರು ಪಾಪ. ಅವ್ರು ನನ್ನ ಕಡೆ ಬಂದರು ಹಿಂದಿಗಡಿಸಿ ಏನಾಗತ್ರು, ಆಕಿ ಸಿದ್ದವ್ವ ಏನು ವಿಚಾರ ಮಾಡತ್ರು. ಆಕಿ ಒಣೂರಾಗಿ ಆಕೆ ದೇವನರೆಡ್ಡಿ ಬಾಪುರು ಆಕೆ ಅಂತೂ ಈ ವಕೀಲ ಹೊಸದಾಗಿ ವಕೀಲಿಗೇನು ಮತ್ತು ಶಾಣ್ಯ ವಕೀಲನ ಕೊಂಡಂದ್ರು. ಮುಂದೆ ಆಕೆ ಸಿದ್ದವೇನಂದ್ರು, ಇವನಿಂದ ಶಿಕ್ಷೆ ಆಗಲಿ ಬೇಕಾದ್ರೆ ಮೋಕ್ಷ ಆಗಲಿ, ಧೈರ್ಯ ಮಾಡಿ ಕೊಟ್ಬಿಟ್ರೆ ಅವ್ರ ಕೇಸ್ ನಿಮ್ಗೆ. ಹಾಂ ಹಾಂ ಹಾಂ. ಅಲ್ಲಿಂದ ಇವ ಇರಲಿ ಅಂದರು. ಹಿಂದಿ ಹೇಳಿಸಿ ಫಸ್ಟ್ ಕೇಸ್ ಅದ ಉದ್ಪುಡಿ ವಕೀಲನ ಕೊಟ್ಟರು ಅವರು. ಹಾಂ ಹಾಂ. ಈ ಉದ್ಪುಡಿ ವಕೀಲ ಅದಲ್ಲ ಇವ್ರ ಅಪ್ಪನ, ಓ ಇವ್ರ ಅಪ್ಪ. ಇವರಪ್ಪ. ಆ ಉದ್ಪುಡಿ ವಕೀಲ ಅಪ್ಪ ಏನು ಮಾಡಿದ, ನನಗೆ ನಾವು ಹೊಸ ವಕೀಲಾಗಿ ಬಂದೀನಿ ಫಾಲ್ಸಿಂದ, ಏತಮ್ಮ ಈ ಕಟ್ಲೆ ನಡೆಸ್ತೇನೆ ಅದನ್ನು. ಹ್ಞೂ ಕೊಟ್ಟ. ಆ್ಯಂಡ್ ಐ ಹ್ಯಾವ್ ಟೇಕನ್ ಅಕ್ವಿಟೆಡ್. ಅಲ್ಲಿ ಏನಾಯ್ತು, ಕೇಸ್ ಗೆದ್ರಿ. ಅಲ್ಲಿ ಏನು ಅಂತಂದ್ರೆ ಅವ್ರನ್ನೇನು ಕೇಳಿದ್ರೆ, ಏನು ವಾಸಿದವ ಇವ್ರು 4 ಮಂದಿ ಕೆಡ್ಸ್ಯಾರ ಅಂತ ಹೇಳ್ತಿ, ಯಾವ ಮೊದಲ ಯಾವ ಹಿಂದಿಗಡಿಸಿ ಏನಾರ ಹೇಳಕ್ಕೆ ಬರುತ್ತೆ ನನಗೆ? ಏನು ಕೇಳ್ತೀನಿ ನೀ ನೋಡಲಿ, ಕರೆ ಮಾತಾಡ. ನಿಮ್ಮ ಊರಾಗ ಶೇಂಗಾ ಹರಿದ್ರಣ, ನಿಮ್ಮ ಕೆಲಸ ಮಾಡಿದ್ರಿ, ಅದು ತಪ್ಪೇನಲ್ಲ. ನೀನು ವಿಚಾರ ಮಾಡು, ನೀ ಇವ್ರ ಮೇಲೆ ಕೇಸ್ ಯಾಕೆ ಮಾಡಿದಿ? ಇವ್ರ ಬಾಡ್ಯಾಗಳ ನಮ್ಮ ಗಂಡಗೆ 400 ರೂಪಾಯಿ ಸಾಲ ಆಗಿತ್ತು, ಅದನ್ನು 400 ರೂಪಾಯಿ ಕೊಡ್ರಿ ಅಂತ ಕೇಳಿ ಕೊಡಲಿಲ್ಲ ಅಂತ ಇವ್ರ ಮೇಲೆ ಕೇಸ್ ಮಾಡಿ ಅಂದರು. ಕೇಸ್ ಅಕ್ವಿಟೆಡ್. ಫಸ್ಟ್ ಕೇಸ್ ಅದು ಅಕ್ವಿಟ್ ಆಗ್ತದ. ಅಂದ ಕೂಡಲಿ ಎಲ್ಲರೂ ಎಲ್ಲ ವಕೀಲರು ಏನು ಶಾನೆ ಅದನು, ನಾವು ಒಟ್ಟು ಮುಡ್ಸ್ಕೊಳ್ದಾಗಿತ್ತು. ಇದು ಹೊರಗೆ ಕುಂಡ್ರತ್ತೀರ ಅವರು. ಅಲ್ಲಿ ಕುರ್ಚಿ ಮೇಲೆ ಕೂತ್ರೆ ಆ ಕಡೆ ಯಾರು ಹೋಗುವಾರು, ಅದೇನು ನಾಯಿ ಕುಂಡ್ರತು ನೋಡಪ್ಪ. ಭಾಳ ಕಾಡ್ಯಾರ ವಕೀಲ್ರಿ, ಬ್ರಾಹ್ಮಣರು ಎಲ್ಲ ಅಲ್ಲಿ. ಅವಾಗ 11 ಮಂದಿ ಬ್ರಾಹ್ಮಣರು, ನಾನೇ ಹೊಸದಾಗಿ ಬಂದವ. ಒಟ್ಟು ಕ್ಷೇತ್ರ ಆಗಿರಿ. ಒಬ್ಬ ಮುಸಲ್ರಾಮ್ ಇದ್ದ, ಅವನು ದಾಡೋಕರ. ಈಗ ದಾಡೋಕರ ಒಬ್ಬ ಬದಲ್ಲ, ಅವರಪ್ಪ ಅವ್ನು ಸ್ವಲ್ಪ ಪೇಪರ್ದ ಅವ್ನು ಫಾಲ್ಸ್ ಆಗಿದ್ದ. ಏನೋ ಕೊಪ್ಪ ಅಂದ, ಏನು ನಾಯೇನು ತಪ್ಪು ಮಾಡಿ ಮತ್ತು ನನಗೆ ಮುನ್ಸಿಗೋರಲ್ಲ ಅವರು. ಅಲ್ಲಿ ಹಿಂದಿಗಡಿಸಿ ಏನಾಯ್ತು, ಭೀಮಯ್ಯ ಅಂತ ಹೇಳಿ ಡಿಸ್ಟ್ರಿಕ್ಟ್ ಜಡ್ಜ್ ಬಂದಲ್ಲಿ ಅಲ್ಲಿ ಹಿರೇಕೊಪ್ಪದಾಗ 4 ಮರ್ಡ್ರ್ ಮಾಡೋತ ಅವರು. ನಾ ಗೋಕಾಕ್ ಬೆಳಗಾವಿಂದ ಬರ್ತೀನಿ ಬಸ್ನ್ಯಾಗ. ನಾ ಮುಂದೆ ಕೂತೀನಿ, ಅವ್ರು ಹಿಂದೆ ಕೂತಾರೆ. ಅವ್ರು ಏನಂದ್ರೆ ಈ ಬಸ್ ಇಳಿದಾಗ ಇಲ್ಲಿ ಗೋಕಾಕದ ಒಬ್ಬ ಕೊಪ್ಪತ್ತು ವಕೀಲದಾನು, ಅವ್ನು ಶಾಣೆ ಅದಾನಂತ, ಅವನ ಕೊಡೋಣ ಅಂತಂದರು. ಬಸ್ ಇಳಿದ್ನಿ, ಏತಮ್ಮ ಕೊಪ್ಪ ವಕೀಲ ಮಣಿ ಅವಲ್ಲಿ ಅಂದರು. ಇಲ್ಲೇ ನಾನಾ ಕೊಪ್ಪ ವಕೀಲ ಎಣ್ಣೆ ಖಾಲಿ ಬಿದ್ದರು. ನಾವೇನೇನೋ ಮಾತಾಡಿದ್ವಪ್ಪ ಅಂದರೆ, ಏನು ಮಾತಾಡಿದ್ಬಿಟ್ಟು ನಾವು 4 ಕೂನ್ ಮಾಡವ್ರು ಅಂದರು. ಮಾಡ್ರಿ ತಪ್ಪು ನೋಡ್ರಿ ಅದು. ಈಗ ಅದನ್ನು ಅಂಥದ್ದು ಅನ್ನೋದಿಲ್ಲ. ಈಗ ಅವ್ರು 4 ಮಂದಿನ ಮಾಡೋಕೆ ಹೋದರು, ಇಬ್ಬರನ್ನ ಸಿಕ್ಕರು, ಇಬ್ಬರನ್ನ ಮಾಡಿರು, ಇಬ್ಬರು ಓಡಿ ಹೋದರು. ಕೇಸ್ ಆಯ್ತು. ಕೇಸ್ ಡಿಸ್ಟ್ರಿಕ್ಟ್ ಜಡ್ಜ್ ಭೀಮಯ್ಯನ ಮುಂದೆ ಬರ್ತದ. ಅಲ್ಲಿ ಭೀಮಯ್ಯಂದ ಅವ ಏನಂದ, ಏನಪ್ಪ ಕೊಪ್ಪಿದಂದ, ನನ್ನ ಇದ್ದವ ಅವ್ರು ನಾನು ಕೊಡ್ತಾರಕ್ಕಿಲ್ಲ. ಇಲ್ಲಿ ರೆಡ್ಡಿರದ ಆಳ್ಕೆಯಲ್ಲಿ ಹಿರೇಕೊಪ್ಪ ಬಾಗಿ ಇದು ಹುಲ್ಕುಂದದ ಹುಲ್ಕುಂದಾಗ ಅಷ್ಟು ಬ್ಯಾಡ್ರದ ಬರೀ ಅಲ್ಲಿ ರೆಡ್ಡಿರ್ದನ. ಹಿಂದಿ ಹಿಡಿಸಿ ಅವ್ನು ಚೌರಿ ಏನಂದ, ಅವ್ನ ನೆಮ್ಸರು, ಏಪ ಈ 8 ಮಂದಿ ತರಪಿ ನೀ ಹಾಜರಾಗು, ನಾನಿನ್ನು ರೊಕ್ಕ ಕೊಡ್ತೀನಂತ. ಎಷ್ಟೋ ಒಂದು 200 500 ಕೊಟ್ಟು ಕಾಣತಿ. ಹಾಜರಾಗಿ ಭೀಮಯ್ಯನ ಮುಂದೆ ಕಟ್ಲೆ ಬತ್ತು ಡಿಸ್ಟ್ರಿಕ್ಟ್ ಜಡ್ಜ. ಅಲ್ಲಿ ಅವರ ಏನಿದ್ರು ಸುಳ್ಳು ಮಕ್ಕಳವರ ಮುಜುಮ್ದಾರ ಮತ್ತು ಲೀಲೆ. ನಿಮ್ಗೆ ಗೊತ್ತದ ಮುಜುಮ್ದಾರ್ನ?
ಮುಜುಮ್ದಾರ್ ಗೊಂಡೆ ಟೊಪ್ಪಿ ಹಾಕ್ತಿದ್ರು ಬ್ರಿಟಿಷ್ ಕಾಲವು, ಲೀಲೆ ಕರಿ ಟೊಪ್ಪಿ. ಅವ್ರ ಹೊರತಾಗಿ ಬೇರೆ ವಕೀಲ್ ಇಲ್ಲೇ ಇಲ್ಲೈತ್ರಿ. ಹಿಂದಿ ಹಿಡ್ಸಿ ಅವ್ರ ಬಾಜು ಕೂತ್ನಿ. ಹಿಂದಿ ಹಿಡ್ಸಿ ಅವ್ರು ಏನು ಮಾಡ್ರು, ಕ್ರಾಸ್ ಮಾಡಾಕತ್ರ. ಕ್ರಾಸ್ ಮಾಡುವಾಗ ಅವ್ನು ಭೀಮೆಯಿಂದ ನೆಕ್ಸ್ಟ್ ಅಂದ. ಮತ್ತೊಮ್ಮೆ ಕೇಳ್ರು, ಮತ್ತೊಮ್ಮೆ ನೆಕ್ಸ್ಟ್ ಅಂದು. ಇವನವ ಬಂದಿವ ಬರ್ಕೋವಲ್ಲ ಅಂದ ಕೂಡಲೇ ಅವ್ರು ಅಂದ ಕೂಡಲೇ ಬರ್ಕೊಲಿಲ್ಲ ನಾವು. ಹಿಂದಿ ಹಿಡಿಸಿ ನನಗೆ 2 ಗಂಟೆಗೆ ಊಟಕ್ಕೆ ಬಿಡ್ತಾರೆ. ಅವಾಗ ಈಗ ದಿಡಕ್ಕೆ ಬಿಡ್ತಾರೆ ಬಿಡ್ರಿ, ಬಿಟ್ಟು 2 ಗಂಟೆಗೆ ಒಳಗೆ ಕರೆಸ್ತ. ಅವ 2 ಚಪಾತಿ ಊಟ ಬೈಂತ ಒಂದು 2 ಚಪಾತಿ, ಒಂದಿಷ್ಟು ಅನ್ನ ಮತ್ತು ಆಡಿನ 2 ಪೀಸ್. ಒಂದು ನನಗೆ ಕೊಟ್ಟ, ಒಂದು ತಾಕತ್ತಿಂದ ಕೋಪ, ನೀನು ನನ್ನ ಮಗ ಇದ್ದಂಗೆ, ನಿನ್ನ ಅವನು ಅಂದರೆ ಏನ? ಅವ್ರು ಮಾತಾಡ್ರು, ಏನಿಲ್ಲ ಬಿಡ್ರಿ ಅಣ್ಣಿ, ಹೇಳಪ್ಪ ಅಂದರು. ದೇ ಹ್ಯಾವ್ ಸ್ಕೋಲ್ಡೆಡ್ ಯುವರ್ ಮದರ್ ಅಣ್ಣಿ, ಇಂಗ್ಲೀಷ್ದಾಗ. ಅಂದರೆ ನಿಮ್ಮ ತಾಯಿನ ಬೇದ್ರೆ ಅವ್ರ ತನ್ನಿ ಅಂದ ಕೂಡಲೇ 3 ಗಂಟೆಗೆ ಜಜ್ಮೆಂಟ್ ಇತ್ತಲ್ಲ, ಎಲ್ಲರಿಗೂ ಶಿಕ್ಷೆ ಆಗೋದತ್ತು. 28 ಮಂದಿ ಆರೋಪಿರ ಚೌಲಿ ಬಿಡ ನಾನು ಕೊಟ್ಟಿದ್ದ. 8 ಮಂದಿನ ಎಕ್ಯೂಟ್ ಮಾಡಿದ, 20 ಮಂದಿ ಕಳಾಪಣೆ, ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಎಂಡ್ಲಿಗೆ ಹೋದ್ರು ಅವ್ರನ್ನ. ಸೊ ಅಲ್ಲಿ ಶುರು ಆಯ್ತು ನೋಡ್ರಿ. ಅಲ್ಲಿಂದ ಏನಾಯ್ತು, ಬೆಳಗಾವಿ ವಕೀಲರೆಲ್ಲ ಇವು ಇರಾಕ್ ಮಣಿ ಇಲ್ಲಿ ಹೊಲ ಇಲ್ಲಿ ಏನು ಇಟ್ಟು ಶಾಣದ ನೀವು, ಬಡ್ಕಲಿಗಿಲ್ಲ ಇದ್ದ ನೋಡ್ರಿ. ಅವೊಬ್ಬನ ಬಡ್ದಾಮ ಪೊಲೀಸ್ ಸ್ಟೇಷನ್ ಕೂತು. ಪೊಲೀಸು ಅವ ಇನ್ಸ್ಪೆಕ್ಟ್ರ್ ಬಂದ, ಫೌಜಾರ್ ಇಲ್ಲಿ ಬಂದು ಇನ್ಸ್ಪೆಕ್ಟ್ರ್ ಆಗಿದ್ದು ಬಿಡ್ರಿ. ನೀವು ಇಡ್ಸಿ ಏನು ಎಷ್ಟು ಶಾಣೆ ಇದೀವಿ ನೀವು ಇಟ್ಟು ಶಾಣೆ ಇರೋಕ್ಕಿಲ್ಲಪ್ಪ, ನಾವು ತಪ್ಪು ಮಾಡಿದ್ರು ನಿನ್ನ ಒಳಗೆ ನಿನ್ನ ಚೆಂಡು ಹಿಡಿದು ನುಗ್ಗಿಸಿ ತಪ್ಪು ಆತ ನಂದು. ಯಾಕಂದ್ರೆ ಹಿಂಗೆ ಅಂಗಿ ಹಿಡಿದು ಒಳಗೆ ನುಗ್ಸಾಗತ್ತೆ, ನುಗ್ಗಿಸ್ಬೇಡ, ನಾವು ಒಳಗೆ ಹೋಗ್ಕೊ ನಾನು. ಇಷ್ಟೆಲ್ಲ ಏನು ದೊಡ್ಡ ದೊಡ್ಡ ಕತೆ ಅದು ಬಿಡ್ರಿ, ಏನು ಮಾಡಿದ್ರು ದೇವ್ರ. ಆಮೇಲೆ ರಾಜಕಾರಣಕ್ಕೆ ಯಾವಾಗ ಎಂಟ್ರಿ ಆದ್ರಿ? ಇಂದಿರಾ ಗಾಂಧಿ ನೀನು ಜೈಲಿಗೆ ಹಾಕಿರಲ್ಲ, ಆ ಇಂದಿರಾ ಗಾಂಧಿನ ಜೈಲಿಗೆ ಹಾಕಿದಾಗ ಐ ವಾಸ್ ಇನ್ 7 days ಇನ್ ಇಂಡ್ಲಗಾ ಪ್ರಿಸನ್. ನನ್ನ ಅಲ್ಲಿ ಇದಕ್ಕೆ ಹೇಳ್ತು ನಂದಿ ಕಟ್ಟಿ, ಈ ಕಡೆ ಹಿರನಂದಿ, ಈ ಕಡೆ ಚಿಕ್ಕನಂದಿ. ಅಲ್ಲಿ ಹೋಗಿ ಹರ್ತಾಳ ಹಿಂದಿ ಹಿಡಿಸಿ. ಅಲ್ಲಿ ಇನ್ಸ್ಪೆಕ್ಟ್ರ್ ಬಂದು, ಪೊಲೀಸಾರ್ ಗಾಡಿ ಬತ್ತು. ಏಪ್ಪ ಇಲ್ಲೇನು ಮಾಡಾಕ ನಿಂತೆ ಅಂದ್ರೆ, ಏನಿಲ್ಲರಿ ಅವ್ರಿಗೆ ಮಾಲಿ ಹಾಕಿ ಹೋಗ್ಕು ನಾವು, ಇಂದಿರಾ ಗಾಂಧಿ ಬರತ್ತಾಳ ಮಾಲಿ ಹಾಕಿ ಹೋಗ್ಕು ನಾನು. ಹಿಂದಿ ಹಿಡಿಸಿ ಮತ್ತೇನಾರ ಮಾಡಿ ನೋಡಂದ್ರೆ ಏನೂ ಇಲ್ಲ. ಗಾಡಿ ಬತ್ತು ಅಡ್ಡು, ಈ ಕಡೆ ಇದು ಹಿರನಂದಿ, ಈ ಕಡೆ ಮ್ಯಾಲ ಹಿರನಂದಿ, ಈ ಕಡೆ ಚಿಕ್ಕನಂದಿ ಮಂದಿ ಕೂಡ್ಸೀನಿ, 400 ಮಂದಿ ಮಾಲೆ ಹಾಕಿನಿ. ವಾಟ್ ಯು ವಾಂಟ್ ಅಂತ ಕೇಳಿ ಇಂಗ್ಲೀಷ್ ಕನ್ನಡ ಬರೋಂಗಿಲ್ಲ, ಹಿಂದಿ ಅಂದರು. these are all poor people, they have no landed property. This Desais, Mutalik Desais and Kauzalik Desais are governing us, they are the owners ಅಂತನಿ. ಕಾಲ್ ದ ಡಿ ಸಿ ಅಂದರು. ಡಿ ಸಿನ ಕರಿ ಅಂದರು. ಡಿ ಸಿ, ಎ ಸಿ, ತಹಸೀಲ್ದಾರ್ ಹಿಂಗೆ ಕೈ ಮುಕ್ಕೊಂಡು ನಿಂತು, ವಾಟ್ ಎವರ್ ದಿಸ್ ಬಾಯ್ ಸೇಸ್ ಯು ಹ್ಯಾವ್ ಟು ಡು ದಿ ವರ್ಕ್. ಈ ಹುಡುಗ ಏನು ಹೇಳ್ತಾನೆ ಅದನ್ನು ಮಾಡ್ಬೇಕು ನೀವು ಅಂದ್ರೆ. ಎಸ್ ಸರ್. ಆವತ್ತಿನ ಶುರು ಆಯ್ತು ನೋಡಿ ರಾಜಕೀಯ. ಆವತ್ತಿಂದ ಎಲ್ಲರೂ ಏನಾದ್ರು ಈ ಗೋಕಾಕ್ ವ್ಯಾಪಾರಸ್ಥರು, ಅವರು ಈ ಗೋಕಾಕ್ ವ್ಯಾಪಾರಸ್ಥರು ಒಂದು ಕತಿನೇಣ. ಇವು ವ್ಯಾಪಾರಸ್ಥರು ಏನಪ್ಪ, ಅವಾಗೇನಿತ್ತು 40 ಕ್ವಿಂಟಲಕ್ಕಿಂತ ಹೆಚ್ಚು, 25 ಕ್ವಿಂಟಲಕ್ಕಿಂತ ಹೆಚ್ಚಿದ್ರೆ ಕೇಸ್ ಹಾಕ್ತರು. ಹಿಂದಿ ಹಿಡಿಸಿ ಅದು ಏನಾಯ್ತು, ಸುಳ್ಳು ಮಕ್ಕಳು ನನ್ನ ಮ್ಯಾಗಿನ ಸಿಟ್ಲೆ ಇವರು ಅಂಗಡಿ, ಇವ್ರ ಮದುವೆ ಆಗಿನಿ, ನಾ ಇದು ಸೋಮಾರಪೇಟೆಯಾಗಿರ್ತೀನಿ. ಇವರು ಅಲ್ಲೇ ಉಪಾರೋಣ್ಯಾಗನ ಅಲ್ಲೇ ನಮ್ಮ ಅಮ್ಮ ದಲ್ಲಾಳಿ ಅಂಗಡಿ ಇತ್ತು. ಅಲ್ಲಿ ಏಕದಮ್ಮನ ಪೊಲೀಸರ ಅಂಗಡಿ ಜಪ್ತು ಮಾಡತ್ತಾರಂದ್ರು. ಹಾದ್ನಿ ಹೋಗಿ ಅದೇನು ಸಾವುಕಾರ ಕೊಂಡಿರ್ತಾರಲ್ಲ ಅಲ್ಲಿ ಕೂತ್ನಿ, ಯಾರೋಪ ನೀ? ಈ ಸವಣೂರ ಬಿದ್ರಿ ಇವ್ರು ಯಾರೋ ಒಂದು 3-4 ಮಂದಿ ಕೂಡಿಸ್ಕೊಂಡು ಮಕ್ಕಳು ಮಾಡಿಸಿದ್ರಿ ಅದನ್ನು, ಇವ್ರ ಅಂಗಡಿ ಬಂದ್ ಮಾಡ್ಬೇಕಂತ ಹೇಳಿ. ನಿಮ್ಮ ಪಕ್ಷಗಾರರು ಯಾರ್ಯಾರು ಇದ್ರು ಗೋಕಾಕದಾಗ? ಗೋಕಾಕದಾಗ ಬಂದಾಗ ನೋಡ್ರಿ, ಬರೀ ಶರೀರ ಕೇಸ್ಗಳ 30 ರೂಪಾಯಿ ಫೀ ಕೊಡೋರ. ದೇವಪ್ಪ ನಮ್ಮ ಪಕ್ಷಾರ, ಲಕ್ಷ್ಮಣರಾವ್ ಜಾರಕಿಹೊಳಿ ಇದೆ, ಆಮೇಲೆ ಕೌಜಲಿನ,
ಕೌದಲಿಗೆ ವಿ ಎಸ್ ಕೌದಲಿಗೆ ಅವ. ಆಮೇಲೆ ಇವು ಯಾರ್ರೀ ಅವರು ಅದು ತಿಮ್ಮಾಪುರದವ ಒಬ್ಬ, ಕುಲಗೋಡ್ದವ, ಅವ್ರ ಕಾಯಂ ಅವ್ರ ಮನ್ಯಾಗ ಇರ್ತದೆ. ಆಕೆ ಇನ್ನೊಬ್ಬಾಕಿ ಹೆಣ್ಮಗಳ ಮುದುಕಿ ಈ ಉಪ್ಪಾರಟ್ಟಿ ಕೆಳಗೆ ಒಂದು ಊರ ತಪ್ಸೆ ಕ್ಯಾಮಣ ಕೂದಾಕಿ ಆಕೆ ಅಲ್ಲಿ ಕಾಯಂ ಇರ್ತದೆ. ಆಕಿದ್ದಾಕಿ ಯಪ್ಪ ನೀ ಏನು ಬೇಕಾದ ಮಾಡುವ ಒಂದು ನಮ್ಮನ್ನ ಒಟ್ಟು ಪೊಲೀಸ್ ಸ್ಟೇಷನ್ದಾಗ ಹಿಡಿಸಂಗೆ ಮಾಡತ್ತದ. ಅದೇನು ಒಟ್ಟೆ ಹೆಂಗೆ ಏನು ಮಾಡಿನೋ ನಾನು ನನಗೆ ತಿಳಿವಲ್ತು. ಅದು ದೇವ್ರು ಏನೇನು ಮಾಡಿದ್ವು. ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷಗಾರನ್ರಿ? ಮತ್ತು ಅವ್ರ ಕೇಸು ಹೆಂಗಂತ ತಾವು ಬರ್ತಿದ್ವು ರೀ? ಸರಿದ ಕೇಸ್ ರೀ. ಸರಿಯಾದ ಕೇಸ್ ಅಂದ್ರೆ ರೀ ಸರಿ ಅಲ್ಲಿ ಗುಡ್ದಾಗ ಮಾಡೋದು ಅದನ್ನ. ಅದೇ ಬಟ್ಟಿ ಸರಾಯಿ ಅದೇ ಹೇಲು ಬಡ್ಡಿ ಐತಲ್ರಿ ಅಲ್ಲಿ. ಆ ಬಣಗಾರ ಓಣಿ ಹುಡುಗಿಯರು ನೋಡ್ರಿ, ಇಲ್ಲಿ ಕೋರ್ಟ್ ಸರ್ಕಲ್ಲಾಗಿ ಎಳ್ಕೊಂಡು ಹೋದ್ರಲ್ಲ, ಮನೆಗೆ ತೊಗೊಂಡು ಹೋಗಿ ಮನ್ಯಾಗ ಇಟ್ಕೊಂಡ್ರು. ಅದನ್ನು ಮಾಡಬಾರ್ದು. ಯಾರು ಮಾಡಿರ? ಯಾವ ಹೆಣ್ಮಗಳ್ರಿ? ಇವ್ರು ಅಲ್ಲಿ ಮನ್ಯಾಗ ಅಲ್ಲಿ ಮನೆ ಕಟ್ಟಿದ ಗೊತ್ತಿಲ್ಲ, ಊರೊಳಗೆ ಅಲ್ಲಿ ಮನೆ ಇತ್ತು ಅಲ್ಲಿ. ಅದು ಆ ಮನೆಗೆ ಹೋದ್ರು. ಅವ್ರನ್ನ ಹೋದ್ರು ಹಿಂದಿ ಗಡಿಸಿ ಬಣಗಾರ ಬಣೆ ಅವ್ರು ಬಣಗಾರ ಬಣೆ ಆಗಿದ್ನಿ. ಆಮೇಲೆ ಇದು ಬಂದಿದ್ದಿಲ್ಲ ನನಗಂದ್ರು ಏಪ್ಪ ನಮ್ಮ ಹೆಣ್ಮಕ್ಳನ್ನ ಬಿಡಿಸ್ದಂತಂದ್ರೆ ಅಲ್ಲಿ ಹಾದ್ನಿ. ಅಲ್ಲಿ ಬಟ್ಟೆ ಇವತ್ತೊಂದು ದಿವಸ ಇರಲಿ ನಾಳೆ ಬಿಡ್ತು ಅಂದ್ರೆ ಅವನವನು ಆ ಹುಡುಗಿಯರು ಅವ ಅಪ್ಪ ಈ ಕೌತ್ನಾಳೆ ಸಾವುಕಾರ ಲೋಪಡ ಸುಳಿ ಮಗ ಅವೇನಂದ ಏಪ್ಪ ಎರಡು ಸುಟ್ಕೋಲಿ ಅವ್ರ ಅಂದ. ನಾ ಅಸಹ್ಯ ಆಯ್ತು ನನಗೆ. ಮತ್ತು ಉಕ್ಕಿನಾಗಿ ಹೋಗಿ ಬಿಡ್ಸಕ್ಕೆ ಹೋಗಿದ್ರು. ಮತ್ತು ಇವ್ ಹಿಂಗೆ ತನ್ನಂದ್ರೆ ಏನ್ರಿ ಅವ್ರ ಮ್ಯಾಗಿಂದ ಬಂದು ಹಿಂದೆ ಹಿಡಿಸಿ ಒಂದು ಸ್ಟೂಲ್ ಹಾಕಿದ್ರು ಅಲ್ಲಿ ನಡಕ. ಆಚೆಗಡೆ ಅವ್ನು ಲಕ್ಷ್ಮ್ಯಾಗ ಕೂತ, ಈಚೆಗಡೆ ನಾ ಕೂತ್ನಿ. ನಡಗೆ 2 ಚಾ ತರಿಸಿ ಕುಡಿಸ. ಮತ್ತು ಅವರ ಕಬ್ಲದಾರ ಏನೋ ಮರ ಅಂದರು. ಮಾತು ನಡಿ ಮತ್ತು ನೀವೇ ಕಬ್ಲು ಮಾಡ್ರಿ ಏನು ಮಾಡೋದೈತಿ? ಒಂದು 2 ದಿನ ಇಟ್ಕೊಂಡ್ಬಿಡ್ತಾರೆ ಅಂತ. ಸಿಂಧಿಗಾರಿಗೆ ಮತ್ತು ಜಾರಕಿಹೊಳಿಗೆ ದೊಡ್ಡ ಜಗಳ ಇತ್ತನ್ರಿ? ಅದು ಏನಾಯ್ತು ಅದೆಲ್ಲ ಸರಿಯಾದ ನ್ಯಾಯ ಬತ್ತು ಇಬ್ಬರು. ಅವ್ರನ್ನ ಬಿಡಿಸ್ಬೇಕಂತ ಇವ್ರನ್ನ ಬಿಡಿಸ್ಬೇಕು. ಅವ್ರು ಸಿಂಧಿಗಾರ ಕಾಯಂ ವಿರುದ್ಧ ಮಾಡ್ಯಾರ ಅವ್ರನ್ನ ಬುದ್ಧಿ ಕಲಿಸಿದವ್ರು ಅಂತಂದ್ರೆ ಜಾರಕಿಹೊಳಿ. ಯಾರನ್ನ? ಸಿಂಧಿಗಾರಿಗೆ? ಸಿಂಧಿಗಾರಿಗೆ ಬುದ್ಧಿ ಕಲಿಸಿದವ್ರು ಅವರೇ. ಅವರು ಕಾಂಟ್ಯಾಕ್ಟ್ ಇದ್ರನ್ರಿ ಸಿಂಧಿಗಾರ್ರಿ? ಅವ್ರಿಗೆ ಸಪೋರ್ಟ್ ಅಂದರೆ ಕೊಪ್ಪ ಹೋಗಿಲ್ಲ ಜಾರಕಿಹೊಳಿಯರಿಗೆ. ಮತ್ತು ಅದರಿಂದ ಇದು ಕೆಲಸ ಆಗ್ತಾರಕ್ಕಿಲ್ಲ ಇವ್ರಿಗೆ. ಇದೇನು ರೀ ಬಸ್ ಸ್ಟ್ಯಾಂಡಿಂದ ಮನೆಗಳಿದ್ವು ಅವೆಲ್ಲ ಏನು ಅವರು ನಾವು ತೋತು. ಯಾರು ಸಿಂಧಿಗಾರರು ರೀ? ಸಿಂಧಿಗಾರ ಹೌದು. ದೊಡ್ಡ ಸಾಹುಕಾರಗಳು ಅವರು. ನಮ್ಮ ಮಾಲ್ದಿನ ನ್ಯಾಯಸತ್ಯಕ್ಕೆ ಅವ್ರದ್ದು ಹಿಡಿದ್ರಿ. ಅವ್ರು ಹೇಳಿದ್ದೆ ಕೇಳೋದು. ಏನರ ಹಿರಿತನ ಮಾಡೋದು ಬರ್ತಂದ್ರೆ ಅವ್ರ ಮನೆಗೆ ಹೋಗೋದು. ಗಂಡ ಹೆಂಡತಿ ಹಿರಿತನ ಹೊಡೆದು ಹಿರಿತನ ಅವ್ರ ಹೇಳ್ತಾನ ಅವ್ರು ಹೇಳ್ದಂಗೆ ಕೇಳೋದು. ಅವ್ರ ಮನ್ಯಾಗ ಒಬ್ಬ ನೋಡ್ರಿ, ಅವ ಯಾರು ಅವನ ಹೆಸರಿನ ಐತೆ ಅವ ಒಬ್ಬ ಅವ್ರ ಮನ್ಯಾಗ ಹೊಡೆದ. ಅವ್ನು ಕೊಪ್ಪ ವಕೀಲ ನಮ್ಮ ವಕೀಲನ ಆಯ್ತು. ಸಿಂಧಿಗಾರ ಪೈಕಿ ಸಿಂಧಿಗಾರ ಪೈಕಿ ಹೊಡೆದು ನಮ್ಮ ಕಡೆ ಬಂದ. ಕೊಪ್ಪ ವಕೀಲ ನನ್ನ ಕಡೆ ಆ ಭಗವಾನ್ ಶೆಡ್ಜಿ ಕೂಟೈತಿ ನೋಡ್ರಿ, ಹಿಂಗೆ ಒಳಗೆ ಹೋಗೋದು. ಹಿಂಗೆ ಮ್ಯಾಲೆ ಇರೋದೈತಿ. ಹಿಂಗೆ ಮ್ಯಾಲೆ ಇರೋದೈತಿ. ವಕೀಲರ ಸಮಾಜದ ಸಂಬಂಧ ಏನೇನು ಮಾಡಿದ್ರಿ ನೋಡ್ರಿ? ಉಪ್ಪಾರದ ಸಮಾಜನ ಹೆಸರು ತರಬೇಕಂತೇಳಿ ಆ ಸ್ವಾಮಿಗಳನ್ನ ಅಲ್ಲಿ ಮಾಡಿದೆವು. ಉಪ್ಪಾರ ಮಠ ಅಂತೇಳಿ ಅಲ್ಲಿ ಹೊಸದೂರದಾಗ ಮಾಡಿ ಆ ಸ್ವಾಮಿನ ಕರ್ಕೊಂಡ್ಬಂದು ಇಲ್ಲಿ ನಾಗನೂರಾಗ ಮಠ ಇಲ್ಲಿ ಗೋಕಾಕದಾಗ ಅಂತ ಕಟ್ ಮಾಡಿಸಿ ಊರಿಗೊಂದು ಮಠಗಳು. ಈಗ ನಮ್ಮ ಮಾಲ್ದಿನಾಗ ಒಂದು ಅದು ಹರಿದ ಈಚೆ ಕಡೆ ಮಾಡಿದ್ವು. ಅವ್ರೇನಂತಂದರು ಅದು ಎಲ್ಲ ಉಪ್ರಾಟೆ ಮಂದಿ ಅದು. ನಮ್ಮ ಇದು ಬೇಗ ಹಿಡ್ಕೊಡ್ತಾ ಹಂಗಾತು, ಇದನ್ನು ಮಾಡಕ್ಕೆ ಹೋಗ್ಬೇಡ, ಇದನ್ನು ಮಾಡಕ್ಕೆ ಹೋಗ್ಬೇಡ ಅಂದರು. ಈಗ ಅಲ್ಲಿ ಮನೆ ಕಟ್ಕೊಳತ್ತಾರ ಮಕ್ಕಳ. ಆತು ನಡಿ ಅಂತೀವಿ. ಇದ್ರಾಗ ನಾಗ್ನೂರಾಗ ಕಟ್ಟಿ ತಂದ್ರಲ್ಲ ನೀವು? ಮಠ ಕಟ್ರಿ ತಂದ್ರಲ್ಲ? ಮಠ ಕಟ್ರಿ ಅನ್ನೋರ್ಲ ನಾಗ್ನೂರಾಗ? ಹೌದು. ಅವಾಗ ಯಾರ ನಿಮ್ಮ ಕೈ ಜೋಡಿಸಿದ್ರಿ? ಅಲ್ಲಿ ನಾಗಪ್ಪ ಗುಡೇನವರು, ಓಕೆ, ಮುಂದೆ ಗೋಟ್ರಿ ಯಲ್ಲಪ್ಪ, ಗುದಿನಟ್ಟಿ ಯಲ್ಲಪ್ಪ ನಾಗನೂರ, ಯಲ್ಲಪ್ಪ ಗೋಟ್ರ ಗುಡೇನವ್ರ, ಇವರೆಲ್ಲರೂ ಮದತ್ ಮಾಡಿರ ಅದನ್ನು ಕಟ್ಟಿದ ಒಟ್ರಿ. ಇದು ನಾಗ್ನೂರ್ದು. ಮತ್ತೆ ಇಲ್ಲಿ ಬ್ಯಾಂಕ್ ಅದು ಮಾಡಿದ್ರಿ ಅವ್ರಲ್ಲ? ಎಲ್ಲಿ? ಗೋಕಾಕದಾಗ ನೋಡ್ರಿ ಕಟ್ಟಿದ ಕೊಪ್ಪ ಹೋಗಿಲ್ಲ. ಕಲ್ಯಾಣ ಮಂಟಪ ನೋಡ್ರಿ, ನಮ್ಮ ಅಮ್ಮನ ಹೆಸರು ಅಧ್ಯಕ್ಷ ಮಾಡಿದ್ವು.
ಯಾರ ಸಿಂಗಳಾಪುರ ಅವ್ರು? ಲಕ್ಷ್ಮಣರಾವ್ ಶಿಂಗ್ಲಾಪುರ್. ಹಾಂ. ಅವನ ಅಧ್ಯಕ್ಷ. ನಾ ಖರ್ಚು ಮಾಡಬಾರ್ದ್ಯಾಕ ಅವನ ಅಧ್ಯಕ್ಷ ಮಾಡಿದೆವು. ಮುಂದೆ ಈ ಅರ್ಬನ್ ಬ್ಯಾಂಕ್ನವ್ರು ಏನು ಪ್ರೊವೈಡ್ ಮಾಡಾಕತ್ತರು, ಅದಕ್ಕೆ ಉಪ್ಪಾರ ಸೊಸೈಟಿನ ಮಾಡಿದೆವು. ಉಪ್ಪಾರ ಸೊಸೈಟಿ ಉಪ್ಪಾರದನ್ನು ಮಾಡಿ ಅವ್ರ ಸಾಲ ಕೊಡುವಾಗ ಹೆಚ್ಚು ಕಡಿಮೆ ಮಾಡಾಕತ್ರು. ಅವರು ಬರೀ ಬಣಗಾರರಿಗೆ ಬಣಜಿಗೇರಿ ಕೊಡಾಕತ್ರು. ಹಿಂದಿಗಡಿಸಿ ನಾ ಇದ್ದ ಉಪ್ಪಾರ ಸೊಸೈಟಿ ಮಾಡಿರತ್ತೆ ಹೇಳಿ ಅದಕ್ಕೆ ಫಸ್ಟ್ ಅಧ್ಯಕ್ಷ ನಾನು. ಅದು ಕಲ್ಯಾಣ ಮಂಟಪಕ್ಕೆ? ಹಾಂ, ಓಕೆ. ಕಲ್ಯಾಣ ಮಂಟಪ ಎಜುಗುಡ್ಡ ಸೊಸೈಟಿ 2 ಕುರ್ಸಿ ಸ್ಟಾರ್ಟ್ ಮಾಡಿದ್ರಿ. ಅವಾಗ ಯಾರ್ಯಾರು ನಿಮಗೆ ಸಾಥ್ ಕೊಟ್ರಿ ಇಲ್ಲಿ? ಕಲ್ಯಾಣ ಮಂಟಪ ಕಟ್ಟುವ ರೊಕ್ಕ ಯಾರ್ಯಾರು ಇದ್ರಿ. ಮಾರುತಿ ಅಪ್ಪ ಕೊಡಲಿಲ್ಲ, ಇವ್ರ ಅಪ್ಪ ಕೊಡಲಿಲ್ಲ. ಆದರೂ ಇವ್ರ ಅಪ್ಪನ ಹೆಸರು ಹಾಕಿದವು. ಕೊಪ್ಪಗಿಲ್ಲ ರೊಕ್ಕ ಒಬ್ಬನೂ ರೀ. ಅದೇನು ದೇವ್ರಿ ಮ್ಯಾಗಿಂದ ಕೊಟ್ಟಂದಂಗೆ ಆಯ್ತು. ಅದೇನು ಎಲ್ಲಿಂದ ಬಂದವು, ಏನು ಕೊಟ್ಟವು. ಮತ್ತು ವಕೀಲ ನಿಮ್ಮ ಜೋಡಿ ಸಾಥ ನಿಂತವ್ರು ಯಾರ್ಯಾರು? ನಾವು ಬರೋಬ್ಬರ ಹೆಸರು ಬರೆದು ಕೂಡಲೇ ಅವ ಹೆಜ್ಗಾರ ಪೈಲ್ವಾಣ ಸತ್ಲ ಅವ ಮತ್ತು ಹಿಂದಿಗಡಿಸಿ ಅಲ್ಲಿ ಹೆಸರದ ನೋಡ್ರಿ ಹಚ್ಚಿದವು. ಸತ್ತವ್ರು ಒಂದು ಇಬ್ಬರು ಸತ್ತವ್ರು ಇಬ್ಬರು 7 ಮಂದಿ ಹೆಸರು ಬರೆದಿದ್ದವು. ಇವರ ಈಕೆನ ಕೂಡಿ ಅದನ್ನು ಉದ್ಘಾಟನೆ ಮಾಡಿದೆವು. ಅದನ್ನು ಬಂದು ಕೂಡಲಿ ಅಲ್ಲಿ ಏನಂದ್ರೆ ಏನು ನೀನೇ ಕಟ್ಟಿ ನೆಟ್ಗೆ ಮಾತಾಡೋಕ್ಕಿಲ್ರಿ ನೀವು ತೋರಿಸಿರ್ಕಾಗದ ಅಂದ ಕೂಡಲೇ ಗಪ್ಪ ಆದ್ರು. ರೊಕ್ಕ ಖರ್ಚು ಮಾಡಿದವ್ರು ನಾವು ಬೆಂಗಳೂರು ತಕ ಶಾಂಕ್ಷನ್ ತೊಗೊಂಬನ್ರಿ, ಮಂಜೂರು ಮಾಡಿಸ್ಕೊಂಬನ್ನಿ. ಏನು ಎಲ್ಲ ಒಂದೊಂದು ಮಾಡಿದ್ವಿ ಬಿಡ್ರಿ. ಏನು ಪಾಪ ಹನುಮಂತ ತಹಸೀಲ್ದಾರ, ಮುನ್ಸಿಪಾಲ್ಟಿ ತಹಸೀಲ್ದಾರ್, ಮತ್ತೆ ಯಾರ್ರಿ? ಲಕ್ಷ್ಮಣ್ ಹೆಜ್ಗಾರ್ ರೀ. ಹುಳ್ಳಿ ಮಾರುತ್ತಂತ ಹೇಳಿಲ್ಲ. ಹುಳ್ಳಿ ಅದ ಸಿಂಧಿಗಾರ ಅದಾವ ಅವಂಗ ಹುಳ್ಳಿ ಹೇಳ್ತಾರೆ. ಸಿಂಧಿಗಾರ ಅನ್ನೋಂಗಿಲ್ಲ ಅವ್ರಿಗೆ ಹುಳ್ಳಿ ಅನ್ನೋದು. ಮುಂದೆ ಇದು ಜಡೀನವ್ರ ಆ ಮುಂದೆ ಅಲ್ಲಿ ಆ ಬಿಂಸಿ ಸಿಂಗ್ಳಾಪುರದ ಅದಾರಲ್ಲ ಇವ್ರು ಅಂತಂಬ್ರೆ ಅವ್ರನ್ನ ಒಂದು ದಿವ್ಸ ಕರೆದ್ನಿ. ಅಂಥ ಉದ್ಯೋಗ ನಾವು ಮಾಡೋದಿಲ್ಲ, ಅದನ್ನು ಕರಿಬೇಡ್ರಿ ನಮ್ಮನ್ನ ಅಂತಂದ್ರು ಅವರು. ಅವ್ರು ದೊಡ್ಡ ಜಾತಿ, ದೊಡ್ಡ ಸಾಹುಕಾರಗಳು. ಅವ್ರು ಏನು ಮಾಡು ಕೋರ್ಟ್ನಾಗ ಕಟ್ಲಾಗಿತ್ತು ಅವ್ನ ಬಿಂಸಿ ಮೇಲೆ. ಅವ್ನ ಮೇಲೆ ಹೇಳಿ ಒಂದು ದಿವ್ಸ ಅನ್ನಿ ನಿನ್ನ ಮೇಲೆ ಇಂಥ ಕೇಸ್ ಆಗ್ಯಾವು, ಬಡ್ಡಿ ವಾರ ಅವನು ಮಾಡ್ತೀರಿ, ಇಂಥವೆಲ್ಲ ಮಾಡ್ತೀರಿ, ಮತ್ತು ಇದಕ್ಕೆ ಬರ್ರಿ ಅಂತ ಅದಕ್ಕೆ ಕರಿಬೇಡಿ. ಬಟ್ ಪಟ್ಟಿ ಕೆಟ್ಟಿರತ್ತಲ್ರಿ ಅದಕ್ಕೆಲ್ಲ ಪಟ್ಟಿ ಹಾಕಿರತ್ತಲ್ರಿ. ಏನು ಬಡ್ಡಿ ಹಂಗಿದೆ ದೇವ್ರ ಬಲ ಅವ್ರು ಪಟ್ಟಿ ಹಾಕಿರತ್ತಲ್ರಿ ವಕೀಲ್ರ ರೇವಪ್ಪ ಕೌಸಲಿ. ಬರೋಬ್ರಿ ನೆನಪಿರ್ತಾವೆ. ಉಳ್ದವ್ರ ಹೆಸರು ನೆನಪಿರೋದಿಲ್ಲ ವಕೀಲ್ರ. ನೀವು ಕಟ್ಟ ಕಾಂಗ್ರೆಸ್ದವ್ರು. ಕಾಂಗ್ರೆಸ್ದವರು ನಿಮ್ಗೆ ಏನೇನು ಅಧಿಕಾರ ಕೊಟ್ರಿ? ಆ ಅಧಿಕಾರದಿಂದ ಜನರಿಗೆ ಏನು ಹೆಲ್ಪ್ ಮಾಡಿದ್ರಿ? ಅಲ್ರಿ ಜನರಿಗೆ ಇದೇನು ಇಂದಿರಾ ಗಾಂಧಿ ಆವಾಸ್ ಬತ್ಲ ಓಕೆ, ಅದೇನು ಆರ್ಡ್ರ್ ಊರಿಗೆ ಪುಕ್ಕಟ ಮನೆಗೆ ಬಾಳು 15 ರಗಡೆ ಊರು ಕೊಟ್ಟು. ಮತ್ತು ಇಲ್ಲಿ ಮ್ಯಾಲೆ ಗುಡ್ದಾಗ ಪುಕ್ಕಟ ಏನು ರೊಕ್ಕ ರೂಪಾಯಿ ಇಲ್ಲ. ಅವ್ರ ಚಾರಣೆ ತುಂಬೋದು, ಬಾರಣೆ ನಾವು ಕೊಡೋದು. ಹಿಂಗೆ ಇಷ್ಟು ಮಾಡಿಕೊಂಡು ಮನೆ ಕಟ್ಟಿರುವಾಗ ಹತ್ತಿವು. ಓಕೆ. ಮುಂದೆ ಅಲ್ಲಿ ಚಿಕ್ಕನಂದಿ ಹಿರನಂದಿ ಐತ್ಲ, ಹಿರನಂದಿ ಅವ್ರಿಗೂ ಮದತ್ ಮಾಡಿದೆವು, ಚಿಕ್ಕನಂದಿ ಅವ್ರಿಗೂ ಮದತ್ ಮಾಡಿದೆವು. ಚಿಕ್ಕನಂದಿಯಾಗ ಒಬ್ಬ 4 ಮಂದಿನ ಮದುವೆ ಆಗಿದ್ದ, ಅವನಿಗೂ 4 ಮನೆ ಶಾಂಕ್ಷನ್ ಮಾಡಿ. ಮುಂದೆ ಹಿರಿನಿಂದಾಗ ಅವ್ರ ಕುರುಬರು ಹೆಚ್ಚಾದರು, ಅವರಿಗೂ ನಮ್ಮವ್ರ ನೀವು ಅಂತ ಹೇಳಿದೆವು. ಮುಂದೆ ಅಪಾಯಿಂಟ್ಮೆಂಟ್ ಅದು ಏನು ಮಾಡಿದ್ರೇನು? ಅಪಾಯಿಂಟ್ಮೆಂಟ್ ರೀ ಎಷ್ಟು ಮಂದಿ ಏನು ರೀ 11,000 ಮಂದಿ ಮಾಸ್ತರ್ ತೊಗೊಳ್ದಿತ್ತು. ಅದರಾಗ ನನ್ನವನ ಬರೋಬ್ಬರಿ ಮೋರ್ ದೆನ್ ಹಾಫ್ ಇದ್ದು. ಅವರು ಅರ್ಧಕ್ಕರ್ಧ ಮಂದಿನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರಿ. ಈ ಇದು ಈ ಮಿನಿಸ್ಟರ್ ನೋಡ್ರಿ ಕೌಸಲ್ಗಿ, ಕೌಸಲ್ಗಿ ಇಲ್ಲಿ ಬೈಲಂಗಲ್ಲ, ಅವ್ನು ಬಂದು ಕಾಲು ಹಿಡಿದ್ರಿ. ಈಕಿನ ನಮ್ಮ ತಂಗಿ ಒಬ್ಬ ಈಕಿನ ಬಗ್ಗಿನ ಮಾಡತ್ ಹೇಳಿ ಶಿವಾನಂದ ಕೌಜಲಿಗಿರು. ಶಿವಾನಂದ ಕೌಜಲಿಗಿ ಅವ್ರಪ್ಪ ಸರಿದೆ. ಶಿವಾನಂದ ಕೌಜಲಿಗಿ ಅವರಪ್ಪ ಹೇಳಿ ಕಳಿಸ್ತಾವ, ಅವನ ಸತ್ತಿರಕ್ಕಿಲ್ಲ. ಇವು ಬಂದಾವ, ಸರ್ ನಮಗೆ ಮಾಡಾಕ್ಬೇಕ್ರಿ ಹಿಂಗಂತ. 8 ಮಂದಿ ಕಾಲು ಬಿದ್ದ್ರಿ, 8 ಮಂದಿ ಕೈ ತೋತು ಅಲ್ಲ ಅದು ಒಟ್ಟು ಕೆಲಸ ಮಾಡಿಕೊಟ್ರಿ. ಮಾಡಿಕೊಟ್ಟಿವಲ್ಲ ರೀ. ಮುಂದೆ ಒಬ್ಬರ ಕಡೆ ಒಂದು ದುಡ್ಡು ತೊಗೊಳ್ಳಿ, ಕಡೆಗೆ ಲಾಸ್ಟಕ್ಕೆ ಅವೇನು ಹರಿಜನರಾವ್ ಚೇರ್ಮನ್ ಇದ್ದಲ್ರಿ, ಬಸಲಿಂಗಪ್ಪನ ಹಳೆಯ ಹಿಂದಿನ ಕರ್ಕೊಂಬಂದು ಬಾಳೆ ಮಾಡ್ತಿರಕ್ಕಿಲ್ಲ. ಈ ಮಾಸ್ತರ್ಗಳು ಸಿಕ್ಕಾವ್ರನ್ನ ಮನೆಗೆ ಕರ್ಕೊಂಡು ಹೋಗೋದು, ರಾತ್ರಿ ಬರಕ್ಕೆ ಹೇಳ್ತಿದ್ದ.
ಅದನ್ನು ಬಂದ್ ಮಾಡಿಸಿ ಅವಾಗ ನೀ ಹೆಂಡತಿ ಜೋಡಿ ಬಾಳೆ ಮಾಡಿದಿ ಈ ಓಸಿಗೆ ಸಹಿ ಮಾಡ್ತಾನೆ ಇಲ್ಲ ನಾನು ಸಹಿ ಮಾಡೋದಿಲ್ಲ ನೀ ಯು ಆರ್ ಎ ಕರೆಕ್ಟ್ ಫೆಲೋ ಅಂತಾನೆ ಗಪ್ಪ ಸಹಿ ಕರ್ಕೊಂಡಾಕಿನ ಬಸಲಿಂಗಪ್ಪನ ಮಗಳನ್ನ ಹಿಂಗಿತ್ತನ್ರಿ ಅದು ಭಾರಿ ಕೆಟ್ಟ DDP ಒಟ್ಟು ತಯಾರಾಕಿಲ್ಲ ರೀ ಕರ್ಕೊಂಬರಾಗ. ಆಮೇಲೆ ಕಮಿಟಿ ಒಳಗೆ ಏನಿದ್ರಿ? ಐ ಆಮ್ ದಿ ಔಟ್ ಆಫ್ 5 ಮೆಂಬರ್ ಗೌರ್ಮೆಂಟ್ 5 ಮಂದಿ ನಾವು ನಾನ್ ಗೌರ್ಮೆಂಟ್ 5 ಮಂದಿ 10 ಮಂದಿ ಇದ್ದವು 10 ಮಂದಿ ಒಳಗೆ ಏನಪ್ಪ ಸೆಲೆಕ್ಷನ್ ಕಮಿಟಿ ಅಂದಾಗ ಅದೇ ಸೆಲೆಕ್ಷನ್ ಕಮಿಟಿ ಅದು ಟೀಚರ್ ಸೆಲೆಕ್ಷನ್ ಕಮಿಟಿ ಅದೇನು ದೊಡ್ಡ ಕೆಲಸ ಮಾಡಿದ್ವಿ. ಆಮೇಲೆ ಟೀಚರ್ ಇದ್ರಾಗ ಟೀಚರ್ಸ್ ಬತ್ತರು ಬೇರೆದು ಬತ್ತರು. ಹಾಂ ನಿಮ್ದು ಯಾವುದು ಸೆಲೆಕ್ಷನ್ ಕಮಿಟಿ? ಟೀಚರ್ಸ್ ಸೆಲೆಕ್ಷನ್ ಕಮಿಟಿ. ನನಗೆ ಆ ಕಮಿಟಿ ಮೆಂಬರ್ ಇದ್ದೀನಿ ನಾನು. ಯಾವುದು? ಟೀಚರ್ ಸೆಲೆಕ್ಷನ್ ಕಮಿಟಿ. ಹಾಂ ಅದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದ್ರಿಗೆ ಐತೆ ನೋಡ್ರಿ. ಓಕೆ ಓಕೆ ಓಕೆ. ಅದು ಮುಂದ್ರಿ ಇದು ಬೆಂಗಳೂರಿಗೆ ನೇಮಿಸಿದ್ರಿ ನಾನು. ಟೋಟಲ್ ಒಟ್ಟು ಎಷ್ಟು ತುಂಬಿರಿ? ಹಾಂ ಟೋಟಲ್ ಎಷ್ಟು ತುಂಬಿರಿ ಅವಾಗ? ಟೋಟಲ್ ನೋಡಿಬಿಡಿ ಹುಡುಕ್ಯಾಡ್ರಿ ನಮ್ಮ ಮಂದಿ 39 ಮಂದಿ ಸಿಕ್ ನಮ್ಗೆ. ಹೌದಾ? ಹಾಂ ಒಟ್ಟ ಕಲ್ತಾವ್ರಲ್ಲ ಇಲ್ಲಿ ಕಲ್ತಾವ್ರು ಇರಲಿಲ್ಲ ಅಂದ್ರೆ ಈ ಬೆಳವಂಕಿ ಹತ್ತಿರ ಒಟ್ಟ ಮುಲ್ಕಿ ನಪಾಸ್ ಅವ್ನು ಪಾಸ್ ಅಂತ ಹೇಳಿದೆವು. 8 ಮಂದಿ ಏನದು ಒಟ್ಟ ಅವ್ರಿಗೆಲ್ಲ ನೌಕರಿ ಹೆಚ್ಚಿರೋದಂಗ ನೌಕರಿ ನಪಾಸ್ ಅವ್ರ ಪಾಸ್. ಈ ಮುಸಲ್ಮಾನ್ರ ಇದ್ದ ನಮ್ಮ ಮಣಿತಿಲ್ಲ ಅವ ಇಲ್ಲಿ ಮಣ್ಮಣ್ ಸತ್ತವ ಅವನು ಮಗಳೂ ನೌಕರಿ ಎಲ್ಲ ಕೊಟ್ರಿ ಅಡ್ಡಿ ಇಲ್ಲ. ಮತ್ತೆ ಏನು ಪಾಪ ನೋಡ್ರಿ ಬಡವ್ರ. ಹೌದು ಹೋಗ್ಲಿ ಎಲ್ಲರೂ ಹತ್ರ ಕೊಪ್ಪಗೆ ಪುಣ್ಯವಂತ್ರಿ ದೇವ್ರ ಅವ್ ಕಲ್ಯಾಣ ಮಾಡಿದ ಅವಾಗ ಈ ನಮೂನಿ ಮದತ್ ಮಾಡಿದ. 25ಕ್ಕೆ 24 25ಕ್ಕೆ ಓರಲ್ಲಿ 25ಕ್ಕೆ 24 ಬೋರ್ಡ್ ಬರೆಯಕ್ಕೆ 25 ಅಲ್ರಿ 2 × 2 ಎರಡು ಗುಂಡ್ಲೆ 4 ಬರಲಿಲ್ಲ ಕೆಲವು ಮಂದಿ ಏನು ಮಾಡೋರು ಅಂತ ಟೀಚರ್ ಮಾಡಿ ಹೋಗುದ್ರಿ. ಹಾಂ ಟೀಚರ್ಗಳು. ಹಾಂ ಅಡ್ಡಿ ಇಲ್ಲ. ಆಮೇಲೆ ನಿಮ್ಮ ಕಾಂಗ್ರೆಸ್ ಪಕ್ಷದಾಗ ಏನು ಹುದ್ದೆ ಕೊಟ್ಟಿತ್ತು ನಿಮ್ಗೆ? ಕಾಂಗ್ರೆಸ್ ಪಕ್ಷದಾಗ ಏನು ಮಾಡೋದು ಹೇಳ್ರಿ ಅದಕ್ಕೆಲ್ಲ ಏನೈತಿ ಕಾರಣ ನಾಚಿ ಬರುತ್ತೆ ನನಗೆ ಹೇಳಕ್ಕೆ. ಅವ್ರು ಮಾಡಲಿಲ್ಲ. ಎದಕ್ಕೆ ಮಾಡಲಿಲ್ಲ? ಎಲ್ಲಿ ಇಲ್ಲಿ ನೋಡ್ರಿ MLA ಆಗ್ತಿದ್ನ ಅದನ್ನು ತಪ್ಪಿಸಿದವ್ರು ಏನಪ್ಪ ನಮ್ಮವ್ರನ್ನ. ಹೌದ್ರಿ? ಬೇರೆ ಮಂದಿ ಅಲ್ಲ ನಮ್ಮವ್ರನ್ನ. ಇವು MLA ಆದಂದ್ರೆ ಇವನು ಮನೆ ಬಾಗಲ ಕಾಯ್ದಾಕೋದಪ್ಪ ನಾವು ಇವನ ಮನೆಗೆ ಹೋಗೋದು ಸಾಲಿಡ್ಬೇಕಾಕೈತಿ ಅಂತ ಸುಳ್ಳು ಮಕ್ಕಳು ವಿರುದ್ಧ ಮಾಡ್ರಿ ಅವರು. ವಿರುದ್ಧ ನಾನು ಕರ್ಕೊಂಡು ಹೋಗಿ ಹೇಳ್ರಿ ನಾನು ಕರ್ಕೊಂಡು ಹೋಗಿ ಕೌದಲಿಗೆ ಹೆಸರು ಹೇಳ್ರಿ ಅಲ್ಲಿ ಇಲ್ಲಿ ನಾಮಿನೇಷನ್ ನನ್ನ ಹೆಸರಲ್ಲೇ ಕೊಡಕ್ಕೆ ಹೊಟ್ಟೇನು ರೀ ಹೋಗಿದ್ದು ಅಲ್ಲಿಗೆ. ಅಲ್ಲಿ ಸಾರಿ ಐತ್ಲ ಅಲ್ಲಿ ವಿದ್ಯೆ ಬಾಳಿನ ಬೆಳಕು ಬೋರ್ಡ್ ಐತ್ರಿ ಅಲ್ಲಿ ಹೋಗಿದ್ದು. ಅಲ್ಲಿ ಹೋದ ಬೆಳಕ ಅಲ್ಲಿ ಏನು ಮಾಡಿರಿ ಗೊತ್ತೇನ್ರಿ? ಏಪ್ಪ ನೀನು ವಕೀಲದಿ ಎಲ್ಲ ಅದಿ ಈಗ ಕೌದಲಿಗೆ ಕೆಲಸ ಇಲ್ಲ ಮತ್ತು ಏರ್ಪೋರ್ಟ್ ಸಸ್ಪೆಂಡ್ ಆಗಿ ಬಂದಾನ 3 ಲಕ್ಷ ರೂಪಾಯಿ ಸುಳ್ಳು ಮಗ ಅಲ್ಲಿ ಸಸ್ಪೆಂಡ್ ಮಾಡಿರಿ ಅವನು. ಎನ್ಕ್ವೈರಿ ಇತ್ತು ಹಿಂದಿಗಿಡ್ಸಿ ಅಲ್ಲಿಗೆ ಅವನ ಹೆಸರು ನಾ ಬರ್ಕೊಟ್ರಿ ಅವನ ಏನು ಮಾಡ್ತೀರಿ? ಟಿಕೆಟ್ ನೀವು ನಿಲ್ಲೋದಿತ್ತ ಅಲ್ಲಿ? ಅವ್ ಮತ್ತೆ ಎಲ್ಲರೂ ಒತ್ತಾಯ ಮಾಡಿರಲ್ಲ ಹಿಂಗೆ ಹಾದಿಲಿ ಬಂದ್ರೆ ಅಲ್ಲಿ ತೋರಿಸ್ತಾರೆ ನಡ್ರಿ ನಿಮಗೆ. ಇಲ್ಲಿ ಕೆರ್ಕರ್ ವಕೀಲ್ ಮಾಡಿಂದ ಹಿಂಗೆ ಹೋಗ್ತೀವಿ ಹಿಂಗೆ ಕೆಳಗೆ ಆಕೆ ಅಲ್ಲಿ ಬಂದ್ರೆ ಹಿಂಗೆ ಬಂದ್ರೆ ಕೌದಲಿ ಇದು ಹೇಳೋಪ್ಪ. ಇಲ್ಲಿಂದ ನೀವು ನಿಮ್ದ ನಾಮಿನೇಷನ್ ಕೊಡಕ್ಕೆ ಹೋಗಿದ್ದೀರಿ? ಹಾಂ ಮತ್ತೆ ನಾನೇ ಹೋಗಿದ್ರಿ ನೋಡ್ರಿ. B.Pharm ಸಿಕ್ಕಿತ್ತು ನಿಮ್ಗೆ? ಹಾಂ ಮತ್ತೆ ಎಲ್ಲ ರೆಡಿ. ಮ್ಯಾಗಿಂದ ಆರ್ಡ್ರ್ ಇತ್ತಲ್ರಿ. ಯಾರು ಕೊಟ್ಟಿರಿ? ದೇವರಾಜ ಅರಸ. ದೇವರಾಜ ಅರಸನ ತಮ್ಮ ಅಣ್ಣ ಸಾರಿ ದೇವರಾಜ ಅರಸನ ಅಣ್ಣ ಅವ ನನಗೆ ಟ್ಯೂ ಕೊಟ್ಟ. ಹೌದಲ್ರಿ? ಮುಂದೆ ಅವ ಅದೇನೈತ್ರಿ ಅವ್ರಿಗೆ ಹೆಂಗೆ ಮದತ್ ಮಾಡಿದ ಅಂತಂದ್ರೆ ದೇವರಾಜ ಅರಸ್ಗೆ ಅವಾಗ ದೇವರಾಜ ಅರಸ ಕೊಪ್ಪ ಅವ್ರನ್ನ ಕರೀತಿದ್ದ. ಅವ ಬೆಳಗಾವಿ ಬಂದು ವಸ್ತಿ ಮಾಡ್ರಿ ಹೈವ್ಯಾಗ ಕೊಪ್ಪ ಅವ್ರು ಬರ್ಲತ್ತಿದ್ದೆ. ಹಾಂ ಯಾಕೆ ಏನು ಕಾರಣ? ಏನು ಕಾರಣ ರೀ? ಒಂದು ರಾಜಕೀಯ ಪೊಲಿಟಿಕಲ್ ಭಾಷಣ ಮಾಡ ಒಬ್ಬ ಮನುಷ್ಯ ಒಂದು ಇಂದಿರಾ ಗಾಂಧಿಗೆ ದೇವರಾಜ ಅರಸಕ್ಕೆ ಪತ್ ನೋಡ್ರಿ ಅಲ್ಲೇ ತಪ್ಪ. ನಾವೆಲ್ಲ ಇಂದಿರಾ ಗಾಂಧಿ ಪಕ್ಷ ಹಿಡಿದು ಅವ್ನು ದೇವರಾಜ ಅರಸ ಒಂದು ಪಕ್ಷ ಹಿಡ್ದ ಅದು ತಪ್ಪ ಅಲ್ಲಿ. ಹೌದು ಅದು ಕರೆ ರೀ. ಐ ವುಡ್ ಹವ್ ಡೆಫಿನೆಟ್ಲಿ MLA ಮಿನಿಸ್ಟ್ರಿ ಎಲ್ಲ ಆಗ್ತಿದ್ನಿ. ಏನು ಬೇಕು ನಿಮ್ಗೆ ಕೇಳ್ರಲ್ಲ. ಅಲ್ಲ ಈ ಸೆಲೆಕ್ಷನ್ ಕಮಿಟಿ ನಿಮ್ಮನ್ನು ಕಾಂಗ್ರೆಸ್ಸಾಗ ಮಾಡಿದ್ದು ದೇವರಾಜ ಅರಸರು ಮತ್ತೆ ಹೌದು ದೇವರಾಜ ಅರಸರ ಅಣ್ಣ. ಅವ್ರ ಅಣ್ಣ ಒಬ್ರು ಅದಾರನ್ರಿ? ಅವರೇ ಮಾಡಿದವ್ರನ್ನ. ಹಾಂ ಕೊಪ್ಪಗೆ ಪ್ರಾಪರ್ ಪರ್ಸನ್ ಅವ. ಅವ್ನು ಏನು ಬೇಕಾದ್ರೆ ಮಾಡ್ದ ನಮ್ಮ ಸಲುವಾಗಿ ಅವನ ಮಾಡೋದು ಅಂತ ಹೇಳಿ. ಆಮೇಲೆ ಅದಾದ ನಂತರ ಸೆಲೆಕ್ಷನ್ ಕಮಿಟಿ
ಈ ಸದಸ್ಯರಾದ ಕಮಿಟ್ಯಾಗ 5 ಮಂದಿ ಇದ್ದು. ಅದ್ರಾಗ ಲಿಂಗಾಯತರದು, ಬ್ರಾಹ್ಮಣರು ಇದ್ದರು, ಹರಿಜನರು ಇದ್ದರು. ಹಾಂ, ಓಕೆ ಓಕೆ ಓಕೆ. ಹರಿಜನರ ಅವನು ಚೇರ್ಮನ್. ಓಕೆ ಓಕೆ. ಬಸಲಿಂಗಪ್ಪನ ಅಳಿಯ ಚೇರ್ಮನ್ ಅದಕ್ಕೆ. ಈಗ ಕೊಳಗಾವ್ ಸತ್ತ ಕೊಳಗಾವ್ ಒಬ್ಬ ಅವ್ನು ಮಾಸ್ತರ್ ಮಾಡಿನ ಹುಲಿ ಕಟ್ಟಿ ಆಗಲಿ ಅಂತ ಹೇಳಿ ಅವ್ನು ಬಂದ ಕಡಲೆ ಕಟ್ಟಿ ಕಾಲು ಹಿಡ್ತಿದ್ದ. ಯಪ್ಪ ನೀನು ಮಾಡಿದ್ವು ಅಂತೇಳಿ. ಹೌದು ಹೌದು ಹೌದು. ಅನ್ನಪ್ರಸಾದಪ್ಪ. ಹೌದು 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 ಹೌದು. ಮತ್ತು ಇಲ್ಲಿ ಮೆಳವಂಕಿ ಏನಂದ್ರಪ್ಪ, ಈ ಮೆಳವಂಕಿ ಹತ್ತಿರ ವಾಟದು ಯಾರು ಮಾಡಿರಿ ಕೊಪ್ಪ ಹೋಗಿಲ್ಲ ಮಾಡಿದೆ. ಹೌದು 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 ಹೌದು. ಮತ್ತು ಇಲ್ಲರಿ ಎಲ್ಲಿ ಯಾರು ಹಾಕ್ರಿ ಮೆಳವಂಕಿ ಅವ್ರು ಎಲ್ಲೇ ಇಲ್ಲ ಸಾಲಿ. ಆ ಹುಡುಗಿ ಅಂತೇಳಿ ಒಬ್ಬನ ಮೆಂಬರ್ ಮಾಡಿದ್ನಿ ಕಲಾಕಪ್ಪ. ಅವ ಹಂಗೆ ಸತ್ತ. ಅವ್ನು ಕುರ್ಚಿ ಮೇಲೆ ಕುಂಡ್ರಲಿಲ್ಲ. ಅವನು ರಗಡ್ತ ಹೇಳಿ 10 ಮಂದಿ ಕುಂಡ್ರು ಐತಿ, ನೀನು ಒಬ್ಬ ಕುಂಡ್ರು ಬರ್ತಾನೆ. ನಾವು ಅಲ್ಲಿಪ್ಪ ನಮ್ಮ ಮಂದಿ ಹಿಂದೆ ಉಳಿದು ಬಂದ್ರಿ. ಹೇಳ್ರಿ, ಹಮಾಲಿ ಮಾಡಿ ಸಾಲಿ ಕಲ್ತ್ರಿ. ಹೌದು, ಹಮಾಲಿ ಮಾಡಿ ಕೂಲಿ ಕೆಲಸ ಮಾಡಿ ಬಡತನದಾಗ ಸಾಲಿ ಕಲ್ತ್ರಿ. ಈಗ ಏನು ಅನಿಸ್ತೈತಿ ನಿಮಗೆ? ಈಗ ದೇವ್ರ ಒಟ್ಟೆಲ್ಲ ಮದತ್ ಮಾಡಿ ಅಂತವ್ರಲ್ಲ. ಮತ್ತು ಇವ್ರ ಏನು ಮದುವೆ ಆದವು ಇವ್ರ ಕಾಲ್ಗುಣ ಅಂತ ಮತ್ತೇನು ರೀ. ಈಗ ಹೆಸರು ಎಲ್ಲವನ್ನ ಹೆಸರು ಬದಲು ಮಾಡಿ ಶಾಂತಾದೇವಿ ಇನ್ನು ಉಪಾರೂಢಾಗಿ ಎಲ್ಲ ಅಲ್ಲಿ ಹಾಜರಿ ಕೇಳ್ತಾರೆ, ಎಲ್ಲವೂ ಆರಾಮದಾಳು ಮತ್ತೆ ಎಲ್ಲ ಹೊತ್ತನ್ನ ಶಾಂತಾದೇವಿ ಅನ್ರಿ ನೀವು ಎಲ್ಲ ಒಂದು ಮಾತಾಡಕ್ಕೆ ಹೋಗ್ಬೇಡ್ರಿ. ಏನು ಮಂದಿ ಇದ್ರಿ ಇವ್ರು ಹಳಿ ಮಂದಿ ಇರೋದು. ಅಂದ್ರೆ ಆಗಿದ್ದಕ್ಕೆ ಇದಕ್ಕೆ ತೃಪ್ತಿ ಐತೆ ಅಂತ ನಿಮ್ಮದು. ಮುಂದೆ ಮಾವನಿಗಿಂತ ನಮ್ಮ ಮಾವನ ಅಂಗಡಿಯಾಗ ಕಡಪ ಅಂತ ಕಾರ್ಕೊಂಡದ್ ನೋಡ್ರಿ. ಅವ್ನು ಗಟ್ಟಿ ಮನುಷ್ಯ. ಅವ್ನು ಈ ಹುಡುಗಿ ಹೆಣ್ಣು ಕೊಟ್ರೆ ಅಕ್ಕಿ ಉದ್ಧಾರ ಆಕತಿ. ಉದ್ಧಾರ ಆಗೇ ಬಿಟ್ರಿಲ್ಲ. ಹಿಂಗ ಅಂದ ಅವು. ಮತ್ತು ಸಮಾಜ ಉದ್ಧಾರ ಮಾಡವಂದ್ರೆ ಇವ ಒಬ್ಬ, ಉಳ್ಕಿದವ್ರಿಗೆ ಯಾರಿಗೂ ನೀಗೋದಿಲ್ಲ ನಾವು. ಅವ್ನು ಮರಾಠ ರೀ ಕಡಪ ಕಾರ್ಕುಣ. ಅವ್ನು ಹಂಗೆ ಹೇಳಿದ. ಅವ್ನು ಜಮೀನು ರೇಟ್ ಮಾಡ್ರಿ. ಜಮೀನು ಏನು ರಗಡೆ ಇತ್ಬಿಡ್ರಿ. ಮತ್ತು ಈ ಕಾಯ್ದೆ ಬತ್ತಲ ಅದು ಕಡಿಮೆ ಮಾಡಿ ತೆಗೆದು 400 ಎಕರೆ ಇತ್ತಲ್ಲ ಅವನು ಅದನ್ನ ತೆಗೆದು ಈಗ 108 110 12 ಎಕರೆ ಆಕೈತಿ. ಮುಂದೆ ಮಕ್ಕಳ ಸಲ ಮಾಡಿದ್ವು. ಮುಂದೆ ಈಕೆ ಶಾಂತ ಈಕೆ ಸೆಲೆಕ್ಟ್ ಐತಿ. ಏನು ಆದ್ರೆ ಕಡಿಮೆ ಮಾಡಿ ಕೂತ್ ಬಂದೀವಿ. ಮತ್ತೆ ಈ ಕಾಯ್ದೆ ಬತ್ತ ಏನು ಮಾಡವ್ರಿ. ಮತ್ತು ನನ್ನ ಮೆಂಬರ್ ಮಾಡ್ರಿ, ತಪ್ಪಾಗೋದಿಲ್ಲ. ಹೌದು ಹೌದು ಹೌದು. ಆಮೇಲೆ ನಿಮ್ಮ ಮಕ್ಕಳದು ಏನೇನು ಮಾಡ್ತಾರ್ರಿ ಈಗ? 2 ಮಕ್ಕಳು ಡಾಕ್ಟ್ರ್. ಓಕೆ. ಒಬ್ಬನ ಮಗ ಡಾಕ್ಟ್ರ್ ಏನೈತಿ, ಅವ್ನು ಇಡೀ ಸೆಂಟ್ರಲ್ ಗೌರ್ಮೆಂಟ್ ಫಸ್ಟ್ ಬಂದವು. ಹೌದ್ರಿ? ಈಗ ಬೆಂಗಳೂರಾಗ ಸೀಟ್ ಸಿಕ್ಕೈತೆ. ಯಾರು ರೀ ಅವ್ರ? ಅನುರಾಗ್. ಹಾಂ, ಅನುರಾಗ್ ಯಾರು ರೀ? ಅವ್ನು ರಾಜ್ಕುಮಾರ್ ಮಗ ರೀ. ಮತ್ತು ಅಕುಲ? ಹಾಂ, ಓಕೆ ಓಕೆ. ಈಗ ಯಾರು ಫಸ್ಟ್ ಬಂದ್ರಿ ರಾಜ್ಯಕ್ಕೆ ಇದಕ್ಕೆ ನ್ಯಾಷನಲ್ ಲೆವೆಲ್? ಅನುರಾಗನ ಫಸ್ಟ್ಲ. ಅನುರಾಗನ ಫಸ್ಟ್. ಹಾಂ, ಅಡ್ಡಿಲ್ಲ. ಏನು ಮಾಡ್ತಾರ್ರಿ ಈಗ ಅವರು? ಯಾರು ರೀ? ಮೊಮ್ಮಗ ಈಗ ನಾವು MBBS MD DM ಮಾಡತ್ತಾನ ಈಗ. ಮಾಡತ್ತಾರನ್ರಿ? ಅಡ್ಡಿಲ್ಲ. ಅಲ್ಲಿಂದ ಬಂದದಾರಿ ನೆನೆಸ್ಕೊಂಡ್ರೆ ನೆನೆಸ್ಕೊಂಡ್ರಿ. ಒಮ್ಮೆ ರಾತ್ರಿ ನೆನಪಾತಂದ್ರೆ ರೀ ಏನಿದ್ದಿ ಏನಾದ್ನಪ್ಪ ಅಂತನ್ನ ಸಂತೋಷ. ನನ್ನ ಇಲ್ಲಿ ಫಾಲ್ಸ್ ಅವ್ರಲ್ಲೆಲ್ಲ ಇಲ್ಲಿ ಹಾದ್ರಂದ್ರೆ ಅವ್ರನ್ನ ಖರ್ಚು ಚಾ ಕೊಡಿಸ್ತಾನೆ ಬರೀ ಅವತ್ತು ಹೇಳಿ. ಅಂದ್ರೆ ನಿಮಗೆ ಅವ್ರು ಅಂತಾರೆ ಅವ್ರು ಫಾಲ್ಸಾಗ ಅಡ್ಡೆ ಇದ್ದಾವಲ್ರಿ. ಪುಕಟ್ ಅರ್ಜಿಗೆ ಏನಪ್ಪ 5 ರೂಪಾಯಿ 10 ರೂಪಾಯಿ ತಗೋದ್ರು. ಪುಕಟ್ ಒಂದು ಹಾಳು ತೊಗೊಬರ್ರಿ ಬರ್ಕೊಡ್ತಾನೆ. ಟು ದ ಜನರಲ್ ಮ್ಯಾನೇಜರ್ ಲಿಮಿಟೆಡ್ ಗೋಕಾಕ್ ಫಾಲ್ಸ್. ಸರ್, ರೆಸ್ಪೆಕ್ಟೆಡ್ ಸರ್, ಮೈ ಪೇರೆಂಟ್ಸ್ ಆರ್ ವರ್ಕಿಂಗ್ ಇನ್ ದಿಸ್ ಮಿಲ್ಸ್, ಸೊ ಐ ಆಮ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ವರ್ಕ್ ಹಿಯರ್. ಕೆಲಸಕ್ಕೆ ಹತ್ತಿದ. ಆಮೇಲೆ ನಿಮ್ಮ ಸಕ್ಸಸ್ಸರ್ ಅಂದ್ರೆ ಜೂನಿಯರ್ ವಕೀಲರದು ಯಾರ್ಯಾರು ಮಾಡ್ಯಾರ್ರಿ ನಿಮ್ಮ ಇವ್ರು? ಅಯ್ಯೋ ಎಲ್ಲ ದುಡ್ಡಿನ ಆಸೆಗೆ ಬಂದಾವ್ರಿ. ಎಲ್ಲ ರೊಕ್ಕದ ಆಸೆದ ಬಂದಿದಾವೆ. ಆಸೆ ಬರುತ್ತೆ ನನಗೆ. ಯಾರ್ಯಾರು ಇದ್ರು ವಕೀಲರು? ಇಲ್ಲ ಅವ್ರ ಹೆಸರು ಹೇಳಕ್ಕೂ ನಾಚಿಕೆ ಬರುತ್ತೆ ಅಂತ ಹೇಳಿಲ್ಲ. ಅಂದ್ರೆ ನಿಮಗೆ ಅಷ್ಟು ಎಫಿಷಿಯನ್ಸಿಯಾಗಿ ಇಲ್ಲಿ ಮಾಡಿಲ್ಲ ಅಂದಂಗೆ ಆತವ್ರು. ಎಫಿಷಿಯನ್ಸಿಯಾಗಿ ಮಾಡಿಲ್ಲ ಅಂದಂಗೆ ಆದ್ರಿ. ಏನು ಎಫಿಷಿಯನ್ಸಿ ರೀ? ತೂ ನಾಚಿಕೆ ಬರುತ್ತೆ ನನಗೆ. ಅಲ್ರಿ ಕೋರ್ಟ್ನಾಗ ನಿಂತ ಇವರು ಅಣ್ಣವಾರಿ ಇವ್ರು. ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಏನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ? ಇದು ಪ್ರಭಾ ಶುಗರ್ ಫ್ಯಾಕ್ಟ್ರಿ, ಗೋಕಾಕ್ ಫ್ಯಾಕ್ಟ್ರಿ. ಹೌದು. ಏನು ಮತ್ತು ಯಾರು ಅದನ್ನ ಕೇಳ್ರಿ. ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ರಿ. ಅಲ್ಲಿ ಸಿಂಗ್ಲಾಪುರ ಮುಂದಿನ ಕೇಳ್ರಿ. ಯಪ್ಪ ಕೊಪ್ಪಕ್ಕೆ ಇಲ್ಲಿ ಮಾಡಿಸ್ಯಾನು, ಈ ಮನೆ ಕಟ್ಟಕ್ಕೆ ಅವ ಕಟ್ಟುಪ್ಪ ಜಾಗ ನಮಗೆ
ಇಲ್ಲರ ಮನೆಗಳು ಹಾಕರಕ್ಕಿಲ್ಲ ಅಲ್ಲಿ. ಆದ್ರೆ ಫ್ಯಾಕ್ಟ್ರಿ ಜಾಗ ಯಾರೋ ಗೌರ್ಮೆಂಟ್ ಹತ್ರಲ್ಲ, ಅದು ಫ್ಯಾಕ್ಟ್ರಿದ ಅಲ್ಲತ್ತಾರಲ್ಲ. ಈ ಹೇಳ್ತಿಗೆ ಅದ ನೋಡ್ರಿ, ಒಂದು 1/4 ಗೌರ್ಮೆಂಟ್ದು, 3/4 ಈ ಜನರದ್ದು. ಎಲ್ಲ ಗೌರ್ಮೆಂಟ್ ಅಲ್ಲ. ಹಾಂ, ಗೌರ್ಮೆಂಟ್ ಅಂದ್ರೆ ಅಲ್ಲಿ ಅವ್ರು ಯಾರ್ಯಾರು ತಕರಾರು ಮಾಡಕ್ಕೆ ಬಂದ್ರೆ ಗೌರ್ಮೆಂಟ್ದವ್ರ ನೋಡ್ರಿ, ಇಲ್ಲಿ ಸಾರ್ವಜನಿಕ ಇದು ಮಾಡಾಕತ್ತು ನಾವು, ನಮ್ಮ ಒಬ್ಬರದ್ದು ಅಲ್ಲ. ನೀವು ಯಾರು ಹರ್ಕತ್ ಮಾಡಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಕೈತಿ. ಒಂದು ಸ್ವಲ್ಪ ಒಂದು ಇಟ ಗಿಡ್ರೆ ಮಾಡ್ಸೋಮಲ್ಲ ಎಲ್ಲ ಅನಿಸ್ತಾರೆ ಎಲ್ಲರೂ. ಇವು ಉಪ್ರಾಟ ವಕೀಲ್ ಬ್ಯಾಡ ಬಿಡ್ರಿ, ಇವು ಹೇಳಿದ್ದೆ ಹೋಣು ಹಿಂಗೆ ಅಂತಾರೆ. ಅಲ್ಲ, ಅದು ವಕೀಲ ಸೇರೋದು ನೀವು ಕುಡ್ಸಕ್ಕೆ ಮುಂದಾಗಿದ್ರೇನು? ಎಷ್ಟು ಕುಡ್ಸೋದು ಏನು ರೀ? ಹಾಂ, ಮಾದಿನಿ ಅವ್ರು ಅಟ್ಟ ಕೊಡ್ಲಿ ನೋಡಿ, ಸುಳ್ಳು ಮಕ್ಕಳೇ. ಉಳ್ಕಿದ್ರು ಎಲ್ಲರೂ ಕೊಟ್ಟರು. ಮಾದಿನಿ ಅವರು ಇವ್ರು ರೊಕ್ಕ ಚೆನ್ನಾಗಿ ಕೊಡಬೇಡ್ರಿ. ಕೊಡ್ಲಿ, ಉಪ್ಪಾರ ಕೊಟ್ರಿ? ಕೊಟ್ಟಿರಲ್ಲ ರೀ ಪಾಪ. ಇವು ಯಾರು ಸೋನಣ್ಣವ್ರು ಹಾಂ ಕೊಟ್ಟಿರಲ್ಲ ಪಾಪ. ಅದು ಈ ಮಾದಿನಿ ಅವ್ರು ಅಟ್ಟ ಕೊಟ್ಟಿಲ್ಲ ನೋಡ್ರಿ. ಓಹೋ, ಕುಡ್ಸಕ್ಕೆ ಅವಾಗ ಯಾರ್ಯಾರು ಕುಡ್ಸಿದ್ರಿ ನೀವು ಅವಾಗ? ಎಲ್ಲ ಅಡ್ಡಾಡಿ ಕೂಡಿಸಿದ್ರ 500 ರೂಪಾಯಿ. ಹಾಂ, ಅದು ಮುಂಚೆ ಏನಂದ್ರೆ ಕೆಲವು ಮಂದಿಗೆ 500 ರೂಪಾಯಿ ನಾ ಹಾಕಿದನಲ್ಲ. ಮತ್ತೆ ಹೌದಲ್ರಿ, ಇನ್ನೂ ತಗ ಕೊಟ್ಟಿಲ್ಲ ಅವರು. ಶಿವಾನ್ ನೋಡ್ರಿ, ನನ್ನ ಯಾರು ಕೇಳವ್ರಲ್ಲ ನಮ್ಮ ಮನ್ಯಾಗ. ಈಗ ಇವ್ರು ಅಟ್ಟು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಖರ್ಚು ಮಾಡಬೇಡಿ, ಇದಕ್ಕೆ ಖರ್ಚು ಅದನ್ನು ಕೊಡಬೇಡಿ, ಇದಕ್ಕೆ ಕೊಡಬೇಡ ಅಂತೇಳಿ. ಈಗ ಮೊದಲೇ ಯಾರಿಗೂ ಹೇಳ್ತಾರಾಗಿಲ್ಲ ನನಗೆ. ಏನು ಮಾಡಿದ್ದು ಮಾಡ್ಕೊಳಕ್ಕೆ ಬಿಡತ್ತೀರಿ. ಹಾಂ, ಅದೇ ಹೇಳತ್ತಲ್ಲ. ಈ APMC ಎಲೆಕ್ಷನ್ದಾಗ ಅದೇನಾಯ್ತು ನೋಡ್ರಿ, ಎಲ್ಲ ಬರೋಬಿರುತ್ತೆ. ಲಾಸ್ಟಕ್ಕೆ ಈ ಉಪ್ಪಾರವಣಿ ಮಂದಿ ಚೇಂಜ್ ಆದರು. ಅದು ಏನು 2-3 ಹೋಟ್ಲಿಗೆ ಬಿದ್ದೆ. APMCಗೆ ರೀ? ನಿಮ್ಮ ವಿರುದ್ಧ ಯಾರು ರೀ? ಒಬ್ಬ ಯಾವನು ತಂದು ನಿಲ್ಲಿಸಿದ್ರಪ್ಪ. ಯಾರವ ಇವು? ಸಂಗಣ್ಣವ್ರೇ. ಹಾಂ, ಸಂಗಣ್ಣವ್ರು. ಹಾಂ, ಸಂಗಣ್ಣವ್ರು ಗೆದ್ರನ್ರಿ? ಎರಡು ಸಲ ನಿಂತೀರಿ ಹಿಂಗೆ APMC? 2 ಸಲ ನಿಂತಾರೆ ಹಿಂಗೆ ಕಾಯಮ್ಮ? ಏನು ಒಟ್ಟರಿ ಅದೇನು ಎಲೆಕ್ಷನ್ ನಿಮ್ಮನ್ನು ನಿಲ್ಲಿಸಿದ್ರು, ನೀವು ಇಬ್ಬರು ಅಡ್ಜಸ್ಟ್ಮೆಂಟ್ ಇದ್ರು. ಈಗ ಒಟ್ಟೆ ಎಲೆಕ್ಷನ್ ವಿಚಾರ ಮಾಡೋದು ಈಗ ಅಲ್ರಿ. ಎಲೆಕ್ಷನ್ದಾಗ ಬರೀ ದುಡ್ಡು ತಿನ್ನೋದು ಮತ್ತು ಅವ್ರ ಕಡೆ ಓಟ್ ಹಾಕೋದು. ಸಂಘಕ್ಕೆ ಏನು ರೀ ಈಗ ಎಲ್ಲಿ ಕಡೆ ಚೇಂಜ್ ಆಗ್ಯಾರ, ಚೇಂಜ್ ಮಾಡ್ಯಾರ. ಈಗ ಬೇಡ, ಅವಾಗ ಬಡ್ಡಿದ ನಾಣ ಇದ್ದಿಲ್ಲ. ಹುಡುಕಿದಾರ ಮಾಡವ್ರಲ್ರಿ. ಈ ಲಕ್ಷ್ಮಣರಾವ್ ಜೋಶಿ, GL ಜೋಶಿ, ಆಮೇಲೆ ಏನಪ್ಪ ಅಂದ್ರೆ ಇವು ಯಾರು ಇಲ್ಲಿ ಅಷ್ಟಿಗೆ ವಕೀಲ್ರ, ಇವು ಯಾವ ಮುಂದೆ ಬರ್ತಾರಕ್ಕೆಲ್ಲ. ಅವ ಖರ್ಚು ಮಾಡ್ತಾನೆ, ಅವ ಮಾಡಲಿ. ಏನು ಒಬ್ಬ ವಕೀಲ ಕಾಯಾಗ 3,000 ರೂಪಾಯಿ 30 ರೂಪಾಯಿ ಕೊಟ್ಟಿದ್ದೆ. ಒಬ್ಬ ಪಕ್ಷಾರಿಗೆ ಏನಂತೆ ಅವ್ರಿಗೆ ಯಾಕೆ ಕೊಟ್ಟೋಗೋತದೆ. ಅವನು 30 ಇಟ್ಕೊಂಡ ಈ ಥರ ನಾವೊಂದು 10 ಬೇಕು ತೊಗೋತನೋಪ್ಪ ಅಂತ ಎಲ್ಲ ಹಣೆಯನ್ನು ಬಿಡ್ಕೊಂಡ. ವಕೀಲಿಕೆ ಎಲ್ಲಿ ಇವ್ರದ್ದು? ಮತ್ತು ಬಾರಿನಾಗ ಬಂದು ಕುಂಡ್ರದು. ಅಲ್ಲ, ಅಧ್ಯಕ್ಷರ ಆದದ್ದು ಏನು ಅನ್ನಿಸ್ತೈತೆ ನಮ್ಗೆ? ಬಾರಿನ ಅಧ್ಯಕ್ಷ ಫಸ್ಟ್ ಅಧ್ಯಕ್ಷ ಅಣ್ಣ ಮತ್ತಾರ ಅಧ್ಯಕ್ಷ ಹಾಕಾರ. ನಾ ಏನು ವಕೀಲಾಗಿ ಬನ್ನಿ ನಿಮ್ಮ ಚಾಲು ಆತು ಓಡ್ರೆ ಅವ್ರು ಬಿಟ್ಕೊಟ್ಟೆ. ಓಕೆ ಓಕೆ, ಖರ್ಚು ಮಾಡೋರು ಅಲ್ರಿ ಅವ್ರ. ಮತ್ತು ರೊಕ್ಕ ತಿನ್ನೋದು ಗಟ್ಟಾಗಿ ಗೊತ್ತ ಅವರಿಗೆ. ಮೆಟ್ಗುಡ್ಡ ವಕೀಲ್ ನಮ್ಗೆ ಓಟ್ ಹಾಕಿದ. ಮುಂದಿನ ಗಿಡ ಇವನಲ್ಲ AK ಕುಲ್ಕರ್ಣಿ ಅಪ್ಪ KD ಕುಲ್ಕರ್ಣಿ ಅಲ್ಲಿ ಮನೆ ಮಾಡಿದೆ. ಅಲ್ಲಿ ತೆಳಗ ಅಲ್ಲಿ ಸೂಳೆ ರೋಣ್ಯಾಗ ಅವನು ಒಮ್ಮೆ ನಿನಗೆ ಹಂಗೆ ಓಟ್ ಹಾಕ್ಬೇಕು ಅಂದ. ಮತ್ತು ನೀ ಏನು ಮಾಡ್ತೀವಿ, ಬರೀ ಸುಳ್ತನ ಮಾಡವ ನಿನಗೆ ಹಾಕ್ತಾನಪ್ಪ ಅಂದ. ಬರೀ ಮಂದಿ ಜೋಡಿ ಮಲ್ಕೊಳ್ಳೋದ? ಮನ್ಯಾಗ ಹೆಂಡತಿ ಜೋಡಿ ಮಲ್ಕೊಳ್ಳೋದು ಬಿಟ್ಟಿಗೆ ಮಂದಿ ಜೋಡಿ ಹಲೋ ಸುಳಿ ಮಕ್ಕಳು. ಒಳ್ಳೇದು ವಕೀಲ್ರೆ, ಇಲ್ಲಿವರೆಗೆ ನಮ್ಮ ಚಾನಲ್ ಜೊತೆ ತಮ್ಮ ದೀರ್ಘಾವಧಿ ವೃತ್ತಿ ಸಂಬಂಧವನ್ನು, ರಾಜಕಾರಣದ ಹುದ್ದೆಗಳನ್ನ ಯಾವ ನಿಭಾಯಿಸ್ರಿ, ರಾಜಕಾರಣ ಹುದ್ದೆ ಇಟ್ಕೊಂಡು ಎಷ್ಟು ಮಂದಿಗೆ ಸಾಕಷ್ಟು ಜನರಿಗೆ ಯಾವ ರೀತಿ ಸಹಾಯ ಮಾಡಿದ್ವಿ ಅಂತೆಲ್ಲ ಹೇಳಿದ್ರಿ. ಇಲ್ಲಿ ನೀರು ಯಾರು ಬಿಡಿಸಿರ್ರಿ? ಅದೇ ಈ ಪಾಮ್ದಿ ನೀರು ದುಡ್ಡುಂಡಿ ನೀರು ಇಳಿತೇವೆ. ಅದೇ ರೈತರಿಗೆ ಬೇಕಾದಂಥ, ಅಲ್ಲ ರೈತರಿಗೆ ಬೇಕಾದಂಥವ್ರು ನೀರು ಬಿಡ್ಸೋಕ್ಕೂ ನೀವು ಯಾವ ಯೋಜನೆ ಹಾಕ್ಕೊಂಡ್ರಿ, ಮತ್ತು ನೀರು ಬಿಡಿಸೋ ಸಂಬಂಧ ಯಾರು ಹಿಡಿಸಿದ್ರಿ ಅನ್ನೋದನ್ನೆಲ್ಲ ಸುಸಂಗತವಾಗಿ ಹೇಳಿದ್ರಿ. ಏನು ನಾವು ನಡಿ ಗಡಬ್ರ ಅಡ್ಡಾಡಿ ಬ್ಯಾಸ ತಾಸು ಸುಳ್ಳು ಎಂಜಿನಿಯರ್ ರೊಕ್ಕ ತಿನ್ನು ಎಂಜಿನಿಯರ್ ಸುಳ್ಳು ಗಂಟು ಬಿದ್ದ. ಅದಕ್ಕಾಗಿ ನಮ್ಮ ದ್ರಾವಿಡ ಭಾರತ ವಾಹಿನಿ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು.